ದೇವಾಶ್ಚಕ್ರಸ್ತಪೋ ವಿಘ್ನಂ 74ರಿಂದ 80ರವರೆಗೂ ಪದ್ಯ ಏನು ಬಿಟ್ಟು ಹೋಗಿದೆ. ಆತ ಮೊದಲನೇ ತಿಂಗಳಲ್ಲಿ ಮೂರು ದಿವಸಕ್ಕೊಮ್ಮೆ ಕಪಿತ್ಥ ವದರಾಶನ ಬೇಲದ ಹಣ್ಣು ಬೋರೆ ಹಣ್ಣು ತಿನ್ಕೊಂಡಿದ್ದ. ಮೊದಲನೇ ತಿಂಗಳು ಮೂರು ದಿವಸಕ್ಕೊಮ್ಮೆ, ಎರಡನೇ ತಿಂಗಳಲ್ಲಿ 6 ದಿವಸಕ್ಕೊಮ್ಮೆ ತೃಣಪರ್ಣಾಶನ ಎಲೆ ಮತ್ತು ಹುಲ್ಲು, ಒಣ ಹುಲ್ಲು ತಿನ್ಕೊಂಡಿದ್ದ. ಮೂರನೇ ತಿಂಗಳಲ್ಲಿ 9 ದಿವಸಕ್ಕೆ ಒಮ್ಮೆ ನೀರು, ಒಂದ್ಸಲ ನೀರು, 9 ದಿವಸಕ್ಕೆ ಒಂದ್ಸಲ ನೀರು ತೊಗೊಳತ್ತಿದ್ದ. 4ನೇ ತಿಂಗಳಲ್ಲಿ 12 ದಿವಸಕ್ಕೊಮ್ಮೆ ಒಂದ್ಸತಿ ಗಾಳಿ ಹೇಳ್ಕೊತಾ ಇದ್ದ. 5ನೇ ತಿಂಗಳು ಗಾಳಿ ಹೇಳ್ಕೊಂಡು ಅವನು 2 ತಿಂಗಳು ಬಿಡಲೇ ಇಲ್ಲ. 5ರಿಂದ ಹಿಡಿದು 5 ಪೂರ್ತಿ 6 ಪೂರ್ತಿ 6 ತಿಂಗಳು ಮುಗೀತು. ಆಗ ದೇವರು ಕಾಣ್ತಾ. ಇದಿಷ್ಟಲ್ಲಿ ನಡೆದಿತ್ತು. ಅದು ಮುಂದೆ ಏನಾಯ್ತು? ಮನುಷ್ಯ ಆಹಾರ ಅಲ್ಲದ್ರಿಂದನೇ ಸೊಪ್ಪು ತಿನ್ನೋದಿಲ್ಲ ನಾವೀಗ. ಇವತ್ತು ಹೇಳ್ತಾರೆ ಇವರೆಲ್ಲ, ಹುಲ್ಲಿಂದು ಇರ್ತಲ್ಲ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ಬರ್ತೈತಿ ಅಲ್ಲ. ಅದು ಆಹಾರ ಅಂದರೆ ಏನು? ಹೊಟ್ಟೆ ಜೀರ್ಣ ಆಹಾರ ಅಷ್ಟೇ. ಅದು ನಿಷಿದ್ಧ ಬೇರೆ, ಇದು ಬೇರೆ. ನಿಷಿದ್ಧ ತೊಗೊಳ್ಬಾರ್ದು, ಎರಡೂ ಜೀರ್ಣ ಆಗುತ್ತೆ. ಅದು ಕೆಟ್ಟ ಬುದ್ಧಿ ಕೊಡುತ್ತೆ, ಒಳ್ಳೆ ಬುದ್ಧಿ ಕೊಡುತ್ತೆ ಅಷ್ಟೇ. ಆದ್ದರಿಂದ ಇದೆಲ್ಲ ಆಹಾರನೇ. ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ, ಇದರಲ್ಲಿ ಮಣ್ಣು ತಿನ್ಕೊಂಡಿರ್ತಾರೆ ಅಂತ ಗೊತ್ತು. ಪೇಪರ್ ಗೂಗಲಲ್ಲಿ ಸರ್ಚ್ ಮಾಡಿ, ತುಂಬ ಕಷ್ಟ ಆಹಾರ ಅವರಿಗೆ. ಮಣ್ಣು ತಿನ್ಕೊಂಡಿದ್ದಾರೆ ಅಂತ ಜನ ಮಣ್ಣು ತಿಂತೀಯ ಅಂತಾರಲ್ಲ, ಅಷ್ಟು ಕಷ್ಟಪಡೋರು ಇದ್ದ. ಆದ್ದರಿಂದ ಅದು ನಾವೆಲ್ಲ ಬೇರೆ ರೀತಿ ಮಾಡಿದವ್ರಿಗೆ ಗೊತ್ತಾಗೋದಿಲ್ಲ, ತುಂಬ ಕಷ್ಟಪಡೋರಿರ್ತಾರೆ. ಇದು ವ್ರತ ಅದು ಕಷ್ಟ, ಅಷ್ಟೇ ಡಿಫ್ರೆನ್ಸ್. ಅದರಿಂದ ಅದು ಯಾವಾಗ ಆಹಾರ ಕಡಿಮೆ ಮಾಡ್ತಾ ಹೋಗ್ತೀವಿ ಆವಾಗ ಬುದ್ಧಿ ಚುರುಕಾಗ್ತದೆ. ಅಶನಾದೀನ್ ಇಂಧನಾಯಿತಂ ಭಗವದ್ಗೀತೆಯಲ್ಲಿ ಬರುತ್ತೆ. ವಿಷ್ಣು ತೀರ್ಥ ಆಹಾರ ಬಿಟ್ಟುಬಿಟ್ರು. ಪಂಚಗವ್ಯಂ ಪಾಪವು ಕಿಂಚಿತ್ ಪಂಚಮೇ 5 ದಿವಸಕ್ಕೊಮ್ಮೆ ಸ್ವಲ್ಪ ಪಂಚಗವ್ಯ ತಗೋತಿದ್ರು ಅಷ್ಟೇ. ಅದನ್ನು ಬಿಟ್ಟುಬಿಟ್ರು. ಆಮೇಲೆ ಪೂರ್ತಿ ಆಹಾರನೇ ಬಿಟ್ಟುಬಿಟ್ರು. ಇವತ್ತಿಗೂ ಹಾಗೆ ಇದ್ದಾರೆ. ಈ ಆಹಾರ ಇಲ್ಲೇ ಇಲ್ಲ ಅವರಿಗೆ. 36,000 ವರ್ಷ ಇರ್ತಾರೆ ಅವರು. 36,000 ವರ್ಷ ದಾಖಲೆ. ಗೊತ್ತಾಯ್ತಾ? ಈ ಆಹಾರ ಇಲ್ಲವೇ ಇಲ್ಲ. ಪ್ರಾಣಾಯಾಮದಲ್ಲೇ ಕಾಲ ಕಳೀತಾರೆ. ಪ್ರಾಣಾಯಾಮ ಆಹಾರ, ವಾಯು ಆಹಾರ, ಗಾಳಿನೇ ಆಹಾರ. ಗೊತ್ತಾಯ್ತಾ? ಅದಕ್ಕೆ ಪ್ರಾಣಾಯಾಮ ಶಕ್ತಿ ಇಲ್ಲ ಅಲ್ಲ. ಪ್ರಾಣಾಯಾಮ ಪರಂ ಬಲಂ ಭಗವತ್ ಹೇಳುತ್ತದೆ. ಅತಿ ಶಕ್ತಿ ಬರ್ಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ಗಾಳಿ ತೊಗೊಂಡ್ರೆ ಗ್ಯಾಸ್ ಆಗ್ತದೆ ಅಷ್ಟೇ. ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ? ದೇಹ ಒಳ್ಳೆ ಬಲ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಗಾಳಿನ ಪ್ರಾಣಾಯಾಮ, ಗಾಳಿ ಅಂದರೆ ಈ ಗಾಳಿ ಅಲ್ಲ, ಪ್ರಾಣಾಯಾಮದ ಗಾಳಿ. ಗೊತ್ತಾಯ್ತು? ಅದು ಆಹಾರ ಆಗುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಬಿಡ್ತಾ ಇರಲ್ಲ, ತೊಗೊಂಡು ನಿಲ್ಲಿಸಿ ಬಿಡ್ತಾನೆ. ಹಾಗೆ ಅದು ಶಕ್ತಿ ಬರುತ್ತೆ. ನೀವು ಓಡ್ಬೇಕಾದ್ರೆ ಹೀಗೆ ಓಡ್ತಾ ಬರೋಲ್ಲ. ಶಕ್ತಿ ನಿಲ್ಲಿಸಿದ್ರೆ ಒಳಗೆ ಬರೋದು. ಸ್ವಲ್ಪ ಉಸಿರು ಹಿಡಿಬೇಕು, ಅವಾಗ ಸಾಧ್ಯ. ಮತ್ತು ಮೇಲೆ ಹಾರಬೇಕಾದ್ರೆ ಉಸಿರು ಹಿಡಿಬೇಕು, ಇಲ್ಲದವ್ರು ಆಗೋದಿಲ್ಲ. ಶಕ್ತಿ ಕೊಡುತ್ತೆ, ಉಸಿರದ ಶಕ್ತಿ ಕೊಡುತ್ತೆ. ಅದನ್ನು ಅವ್ರ ಅಭ್ಯಾಸ ಮಾಡಿ ಫುಲ್ ಅದೇ ಇರುತ್ತೆ. ಅದು ಎಲ್ಲರಿಗೂ ಬರೋದಿಲ್ಲ. ಯೋಗ ಶಕ್ತಿ ಅದು. ನೀರಿನೊಳಗೆ ಆಮ್ಲಜನಕ ಮೀನು ತೊಗೊಳುತ್ತೆ, ಮನುಷ್ಯನಿಗೆ ತೊಗೊಳಕ್ಕೆ ಬರೋದಿಲ್ಲ. ಇವರು ದೇವತೆಗಳಾದ್ದರಿಂದ ಅದು ಮಾಡೋಕ್ಕೆ ಬರೋದು. ಮನುಷ್ಯರಿಗೆ ಮಾಡೋ ಕೆಲಸಗಳು. ಅದಕ್ಕೆ ಹೇಳ್ತಾರೆ ಅಶನಾದಿ ಇಂಧನಾಯಿತು. ಆಹಾರ ಅದಕ್ಕೆ ಕಡಿಮೆ ಮಾಡಲಿಕ್ಕೆ ಹೇಳಿತ್ತು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತನೆ. ಇದೆಲ್ಲ ಭಗವದ್ಗೀತೆಯಲ್ಲೇ ಬಂದಿರೋ ವಿಚಾರ. ಅದಕ್ಕೆ ಬಿಡಲಿಕ್ಕಾಗೋದಿಲ್ಲ. ಹೋದಲ್ಲ ಯುಕ್ತಾಹಾರ ವಿಹಾರಸ್ಯ. ಆದಷ್ಟು ಲಿಮಿಟೆಡ್ ತೊಗೊಂಡ್ರೆ ಏನಾಗಲ್ಲ, ಅದು ಒಳ್ಳೆಯದು. ಶಕ್ತಿ ಜಾಸ್ತಿ ಆಗಿ, ಯಾಕಂದ್ರೆ ಆಹಾರ ಪೂರ್ತಿ ಡೈಜೆಸ್ಟ್ ಆಗಿಬಿಡುತ್ತೆ ಕಡಿಮೆ ತೊಗೊಂಡ್ರೆ. ಅವಾಗ ಏನಾಗುತ್ತೆ? ಎಲ್ಲ ಫುಲ್ ಬಾಡಿ ಆ್ಯಕ್ಟಿವೇಟ್ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಜಾಸ್ತಿ ತೊಗೊಂಡ್ರೆ ಡಂಪ್ ಆಗುತ್ತೆ, ಜೀರ್ಣ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅಂದರೆ ಏನಾಗುತ್ತೆ? ದಿವಸ ಡಂಪ್ ಆಗ್ತಾ ಏನಾಗುತ್ತದೋ ಕನ್ವರ್ಟ್ ಆಗುತ್ತೆ. ಹೊರಗೆ ಅನ್ನ ಹೊಳಿಸುತ್ತಲ್ಲ, ಒಳಗೆ ಅಳಿಸುತ್ತೆ. ಅದು ಟಾಕ್ಸಿನ್ ಅಂತ ಕರೀತಾರೆ. ಅದು ವಿಷ ಆಗಿಬಿಟ್ಟು ಆ ಪ್ರಾಬ್ಲಮ್ ಕೊಡೋದು. ಅದಕ್ಕೆ ಕಡಿಮೆ ಇದ್ದಷ್ಟು ಒಳಗೆ ಏನು ಕ್ಲೀನಾಗಿಬಿಟ್ರೆ ಈ ಕಡಿಮೆ ಚೆನ್ನಾಗಿ ಉರಿಯುತ್ತಲ್ಲ, ಹಾಗೆ. ಗೊತ್ತಾಯ್ತಾ? ಪೂರ್ತಿ ತುಂಬಿದ್ರು ಇದಾಗಲ್ಲ, ಪೂರ್ತಿ ಆರಿಸಿದ್ರು ಆರಿ ಹೋಗುತ್ತೆ, ಪೂರ್ತಿ ತುಂಬಿಸಿದ್ರು ಉರಿಯೋದಿಲ್ಲ. ಆ ರೀತಿ ಅದು ಕೊನೆಗೆ ಅದರಲ್ಲೇ ಸಾಯ್ತಾರೆ ಅವರು. ಕೊನೆಯ ಕಾಲಕ್ಕೆ ಆ ರೀತಿ ಮಾಡಿ ಸಾಯ್ತಾರೆ. ದೇಹ ಬಿಟ್ಟು ಸಾಯ್ತಾರೆ. ಹೌದು, 20-40 ದಿವಸ 25 ದಿವಸ ಮಾಡ್ತಾರೆ. ಹೌದೌದು, ಅದು ಪ್ರಾಣಾಯಾಮದ ಕ್ರಮ. ಅದೆಲ್ಲ ಹೇಳಿದರು. ಈ ಮಧ್ಯೆ ಏನಾಯಿತು ಅಂದರೆ ಅದು ತಪ್ಪಿಸಿ ವಿಘ್ನ ಬರಲಿಕ್ಕೆ ಶುರುವಾಯಿತು. ಮಧ್ಯೆ ಅದು ಹುಲಿ ಸಿಂಹಗಳು ಬರಲಿಕ್ಕೆ ಶುರುವಾಯಿತು. ಏನೋ ಬಂದುಬಿಡುದು. ಹುಡುಗಾರ ಚಿಕ್ಕ ಹುಡುಗ ಬೇರೆ ಓಡೇ ಬಿಡ್ಬೋದು. ಆದರೆ ಆಗಲಿಲ್ಲ ಅಂತ ಹೇಳ್ತಾರೆ. ದೇವಾಹ ಚಕ್ರುಹು ತಪೋ ವಿಘ್ನಂ. ನಿಜವಾದ ಹುಲಿಗಳಲ್ಲವು, ನಿಜವಾದ ಸಿಂಹಗಳಲ್ಲ. ದೇವತೆಗಳು ಏನು ಮಾಡ್ತಾಯಿದ್ರು? ಸಿಂಹ ರೂಪದಲ್ಲಿ ಬಂದು ಇದು ಮಾಡಿದರು. ಯಾತಕ್ಕೆ? ಪರೀಕ್ಷೆ ಮಾಡೋದು, ಇಷ್ಟೇ ಪರೀಕ್ಷೆ ಮಾಡೋದು.
ಅವ್ರಿಗೆ ಗೊತ್ತಿಲ್ವಾ ಇದು ಪ್ರಶ್ನೆ ಬರುತ್ತೆ, ಗೊತ್ತಿಲ್ವಾ ಪರೀಕ್ಷೆ ಮಾಡಬಾರ್ದು ಅಂತ ಕೇಳಿದ್ರೆ ಜಗತ್ತಿಗೆ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗೋದಲ್ಲ. ಓಪನ್ನಾಗಿ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡ್ತಾನೆ. ಗೊತ್ತಿಲ್ಲದೆ ಕೇಳಿದ ಪ್ರಶ್ನೆ ಅಲ್ಲ, ಅಷ್ಟು ಜನ ಗೊತ್ತಾಗಲಿ ಅಂತ ಕೇಳಿದ ಪ್ರಶ್ನೆ. ಆ ದೃಷ್ಟಿಯಲ್ಲಿ ಯತ್ರ ದೇವಾಶ್ಚಕ್ರಸ್ತಪೋ ವಿಘ್ನಂ ರಾಸಯಂತಹ ಸ್ವಮಾಯಯ, ಭಯ ಹುಟ್ಟಿಸೋದು ಎಲ್ಲಾರ ಮಾಡಿದ್ರು ನೋಡಿ. ಸ್ವಮಾಯಯ ಇಲ್ಲಿ ಮಾಯೆಯಿಂದ ಇರ್ತ ಸಾಮರ್ಥ್ಯ, ಸಾಮರ್ಥ್ಯದಿಂದ ಯೋಗಶಕ್ತಿ. ಸರ್ಪೇವ ಸಿಂಹ ಕೂಷ್ಮಾಂಡೈಹಿ, ಸರ್ಪ ರೂಪದಲ್ಲಿ ಬಂದರು, ಆನೆ ರೂಪದಲ್ಲಿ ಬಂದರು, ಸಿಂಹ ರೂಪದಲ್ಲಿ, ಕೂಷ್ಮಾಂಡವುದು ದೈತ್ಯ ಶಕ್ತಿ, ಆ ರೂಪದಲ್ಲಿ ಬಂದರು. ಸರ್ಪ ಇಭವಕ್ತ್ರ ಗಣೇಶ, ಅದಕ್ಕೆ ಇಭ ಅಂದರೆ ಆನೆ. ಸಿಂಹ ಕೂಷ್ಮಾಂಡೈಹಿ ತಾನ್ ಅಪಶ್ಯತ್ ಪರಂಗತ, ತಾನ್ ನ ಅಪಶ್ಯತ್ ಪರಂಗತ, ಅದು ಗಮನಿಸಲೇ ಇಲ್ಲ. ಏನು ಮಾಡಿಬಿಟ್ಟ? ಪರಂಗತಃ, ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದರಿಂದ ಏನಾಯ್ತು, ಹೊರಗಡೆ ಪರಿವೇನೇ ಇರಲಿಲ್ಲ. ಅವ್ರಿಗೆ ಹಾಕಿದಾಗ ಎಚ್ಚರಾಗಲಿಲ್ಲ ಸೈನಿಕರಿಗೆ, ಹಾಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಒಂದು ಪ್ರಶ್ನೆ ಬಂತ, ಕೂಷ್ಮಾಂಡ ಅಂಬೋದು ಒಂದು ದೈತ್ಯ ಶಕ್ತಿ ಗೊತ್ತಾಯ್ತು, ಕೂಷ್ಮಾಂಡ ಶಕ್ತಿ ಅಂತ. ಹೌದು, ದೈತ್ಯ ಶಕ್ತಿ ವಿಷ್ಣು ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಕೊನೆ ಬರುತ್ತೆ ಗೊತ್ತಾಯ್ತಾ. ಕೆಲವು ದೈತ್ಯ ಶಕ್ತಿಗಳೆಲ್ಲ ಇರುತ್ತೆ, ಅದರಿಂದ ಪಾರಾಗಲಿ ಕೃಷ್ಣ ಅಷ್ಟ ಶತನಾಮ ಸ್ತೋತ್ರ ಹೇಳಿಬಿಟ್ರೆ ಅವು ಯಾವುದೂ ಪೀಡಿಸೋದಿಲ್ಲ. ಮಾಟ ಮಂತ್ರ ಅವೆಲ್ಲ ಸೇರಿ ಹೋಗುತ್ತದೆ, ಏನೇ ಮಾಡಿರಲಿ. ಅದು ಗಮನಿಸಲೇ ಇಲ್ಲ ಅಂತ ಹೇಳಿಬಿಟ್ರು. ಅಲ್ಲೊಂದು ಪ್ರಶ್ನೆ ಬಂತಾಗ, ದೇವತೆಗಳು ಸೋತು ಬಿಟ್ರಲ್ಲ ಅಂತ ಪ್ರಶ್ನೆ ಬಂತಾಗ, ದೇವತೆಗಳು ಸೋತು ಬಿಟ್ಟರು, ಎರಡಾಗಬೇಕಿಲ್ಲ, ವಿಘ್ನ ಆಗಬೇಕಾಗಿತ್ತು, ಇಲ್ಲ ಹೋದರೆ ದೇವತೆಗಳು ಸೋಲ್ಬೇಕು, ಎರಡರಲ್ಲಿ ಒಂದಾಯ್ತು. ಈಗ ಅದಕ್ಕೆ ಹೇಳ್ತಾರೆ, ಅಲ್ಲ, ಯತ್ರ ದೇವೈ ಕೃತೆ ವಿಘ್ನೆ ಖಂಡಿತೋ ನ ಪುಮಾನ್ ಭವೇ. ದೇವತೆಗಳು ವಿಘ್ನ ಮಾಡಿದಾಗ ವಿಘ್ನ ಆಗಲಿಲ್ಲ ಅಂತ ಕೇಳಿದರೆ ದೇವತೆಗಳು ವಿಘ್ನ ವಿಘ್ನದ ಪರೀಕ್ಷೆ ಮಾಡೋಕ್ಕೆ ಬಂದಿದ್ದಾರೆ ಹೊರತು ಏನು ಮಾಡಿಲ್ಲ, ವಿಘ್ನ ಮಾಡೋ ಉದ್ದೇಶ ಅವರಿಗಿಲ್ಲ. ತತ್ರ ತದ್ ಯಶಸ್ಸೇ ವಿಘ್ನಂ, ಕೀರ್ತಿ ತಂದು ಕೊಡ್ತಾರೆ. ಕುರ್ಯುಹು ನತು ವಿಹಾತಾರೆ. ಅವ್ರ ಉದ್ದೇಶ ಏನು ಮಾಡೋದು, ಒಳ್ಳೆ ಬುದ್ಧಿವಂತ ಒಂದು ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಮೇಷ್ಟಿ ಖುಷಿ ಉತ್ತರ ಕೊಡೋ ಗುಡ್ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವ್ರು ಬುದ್ಧಿವಂತ ಅಂತ ಗೊತ್ತಾಗಲಿ ಅಂತ ಹೇಳಿದ್ರು, ಗೊತ್ತಾಯ್ತಾ. ದೇವತೆಗಳು ಹಾಗೆ ಮಾಡಿರೋದರಿಂದ ದೋಷ ಅಲ್ಲ. ಆದರೆ ಯತ್ರ ಖಂಡಿತತಾ ತತ್ರ ಖಂಡನಾಯೈವ ಕೇವಲ. ತಪಸ್ಸಿ ವಿಘ್ನ ಮಾಡಬೇಕು ಅಂತ ಅವ್ರಿಗಿದ್ದರೆ ಏನು ಮಾಡ್ತಾರೆ, ಮಾಡೇ ಮಾಡ್ತಾರೆ, ಗೊತ್ತಾಯ್ತಾ. ಖಂಡನೆ ಮಾಡೋ ಉದ್ದೇಶ ಅವ್ರಿಗಿದ್ದರೆ ಏನು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಯಾರಿಗೆ ನಡೆಯೋದಿಲ್ಲ, ಅದು ದೊಡ್ಡವ್ರ ಮೇಲೆ ನಡೆಯೋದಿಲ್ಲ ಹೊರತು ಉಳಿದವ್ರ ಮೇಲೆ ಅವ್ರ ಶಕ್ತಿ ನಡೆಯುತ್ತೆ. ಆದ್ದರಿಂದ ನಮಗೂ ಅಷ್ಟು ವಿಘ್ನ ಬಂದ ತಕ್ಷಣ ಬಿಡ್ಲಿಕ್ಕೆ ಹೋಗಬಾರ್ದು. ಕೆಲವರು ಎಷ್ಟು ಬುದ್ಧಿವಂತರು ಅಂದರೆ ಹೇಳ್ತಾರೆ, ಪ್ರಾರಭ್ಯತೆ ರಖಲು ವಿಘ್ನ ಭಯೇನ ನೀಚೈಹಿ. ಅವ್ರು ವಿಘ್ನ ಬಂದರೆ ಕಷ್ಟದ ಬಂದೇ ಬಿಟ್ಬಿಡ್ತಾರೆ, ಬಂದೇ ಇಲ್ಲ ಬಂದೇ ಬಿಟ್ಟುಬಿಡ್ತಾರೆ. ಆ ರೀತಿ ಎಲ್ಲ ಹೇಳ್ತಾರೆ. ಏಕಾದಶಿ ಶುರು ಮಾಡೋದು ಕಷ್ಟ ಆಗುತ್ತೆ, ಬೆಳಗ್ಗೆ ದಿವಸಕ್ಕಿಂತ ಬೇಗ ತಿಂದು ಬಿಡೋದು, ಯಾರು ದಿವಸಕ್ಕಿಂತ ಬೇಗ ಅಷ್ಟು. ಕೆಲವರು ಆರೋಗ್ಯ ವಿಘ್ನ ನಿಗತಾಹ, ಶುರುವಾತಿ ಅವು ಬಿಟ್ಬಿಡ್ತಾರೆ. ಆದರೆ ಪ್ರಾರಬ್ಧ ಉತ್ತಮ ಜನಾಹ ವಿಘ್ನೈ ಪುನಃ ಮತ್ತೆ ಮತ್ತೆ ವಿಘ್ನಗಳು ಬರ್ತಾ ಇದ್ದರೂ ಕೂಡ ಗಟ್ಟಿದರೆ ಏನು ಮಾಡ್ತಾರೆ, ಎಂದು ಬಿಡೋದೇ ಇಲ್ಲ. ಇದು ಉತ್ತಮ ಜನಾಹ ನ ಪರಿತ್ಯಜಂತಿ. ಒಳ್ಳೆ ಕೆಲಸವನ್ನು ಕೆಟ್ಟ ಕೆಲಸಕ್ಕೆ ಹಾಗೆ ಮಾಡಬಾರ್ದು, ಬಿಟ್ಟುಬಿಡ್ಬೇಕು. ಒಳ್ಳೆ ಕೆಲಸಕ್ಕೆ ಎಷ್ಟೇ ವಿಘ್ನಬುದ್ಧ ಮಾಡಿದ್ರೆ ಏನಾಗುತ್ತದೋ ಗೆದ್ದ ಅಂತೇಳಿದ್ರೆ ದೊಡ್ಡ ಸಾಧನೆ ಮಾಡೋದು ಲೆಕ್ಕಕ್ಕೆ ಬರ್ತಾರೆ. ಎಷ್ಟೋ ಜನ ಸತ್ತೋರು ಎಷ್ಟೋ ಜನ ಸತ್ತೋಗಿದ್ದಾರೆ, ಗೊತ್ತಾಯ್ತಾ. ಹಿಮಪಾತ ಅದರೆಲ್ಲ ಹೋಗಿಬಿಡ್ತಾರೆ, ಗೊತ್ತಾಯ್ತು. ಅವ್ರ ಬಾಡಿಗಳು ಸಿಗೋಲ್ಲ ಎಷ್ಟೋ ಸಲ, ಹುಚ್ಚಾಕ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಇದು ಮಾಡಬೇಕು ಅಂತ ಹೊರಡ್ತಾ. ಇದು ಲೌಕಿಕ ಸಾಧನೆಗೆ ಅಷ್ಟು ಪ್ರಯತ್ನ ಪಡ್ತಾರೆ. ಆಧ್ಯಾತ್ಮಿಕ ಸಾಧನೆ ಪ್ರಯತ್ನ ಪಟ್ಟರೆ ಅನುಗ್ರಹ ಶುರುವಾಗುತ್ತೆ. ಇದು ಅನುಗ್ರಹ ಬರೋದಿಲ್ಲ ಇದರಲ್ಲಿ, ಅದು ಅನುಗ್ರಹ ಶುರುವಾಗುತ್ತೆ. ಲೌಕಿಕ ಅನುಗ್ರಹ ಬೇರೆ, ಆಧ್ಯಾತ್ಮಿಕ ಅನುಗ್ರಹ ಬೇರೆ. ಯಮದೇವರು ಕೇಳ್ತಾರಲ್ಲ, ಇದು ಬೇಕು ಅದು ಬೇಕು ಅಂತ ಕೇಳ್ತಾರಲ್ಲ, ಹಾಗೆ. ಸತ್ಯಕಾಮಾಯತೋ ದೇವಾಹ ತಚ್ಚಿತ್ತಾದ್ಯಭಿಮಾನಿನಃ. ಸತ್ಯಕಾಮರು ದೇವತೆಗಳು, ಆದ್ದರಿಂದ ಈ ಕಡೆಯಿಂದ ವಿಘ್ನ ಮಾಡ್ತಾರೆ, ಒಳಗಡೆಯಿಂದ ಶಕ್ತಿ ಕೊಡ್ತಾರೆ, ಗೊತ್ತಾಯ್ತಾ. ಒಳಗಡೆಯಿಂದ ಶಕ್ತಿ ಕೊಡೋದು, ಈ ಕಡೆಯಿಂದ ವಿಘ್ನ ಮಾಡೋದು. ತಥೋ ವಿಮೋಹನಾಯೈವ ಸೋಲು ಅಂತ ತಿಳ್ಕೊಳ್ಳಿ, ಅವ್ರಿಗೆ ವಿಖ್ಯಾತ ಅಲ್ಲ, ಇದು ಬೇಕು ಅವ್ರಿಗೆ. ತಥೋ ವಿಮೋಹನಾಯೈವ ಪ್ರಾಪ್ನುಯುಸ್ತೆ ಪರಾಜಯಂ ತೇಷಾಂ ಅಶಕ್ತತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಅವ್ರ ಕೈಲಾಗಲಿಲ್ಲ ಅಂತ ಏನಾದ್ರು ಹೇಳಿದರೆ ಅದು ಅಸುರಮೋಹನಕ್ಕೆ. ನೋಡಿ, ದೇವತೆಗಳು ಅಸುರಮೋಹನ ಮಾಡ್ತಾರೆ, ದೇವರು ಮಾಡೋದೇನು ಆಯ್ತಾ. ಈಗ ದೇವತೆಗಳು ಮನೆಯಲ್ಲಿ ಎಲ್ಲರೂ ಮೋಸ ಮಾಡ್ತಾರೆ, ಮಕ್ಕಳಿಗೆ ಮೋಸ ಮಾಡ್ತಾರೆ. ಚಾಕ ಎಲ್ಲ ಕಳೆದೋಗ್ಬಿಡ್ತು ಅಂತ ಹೇಳ್ತಾರೆ, ಕಳೆದೋಗಿಲ್ಲ, ಅದು ಕೈ ಕೊಯ್ತು ಕಟ್ ಮಾಡ್ಕೊತಾರೆ ಹೇಳ್ತಾರೆ. ಆದ್ದರಿಂದ ಮೋಹನ ಶಬ್ದ ಹೊಸದಲ್ಲ. ಇವು ಪೊಲೀಸರು ವಿಮೋಹನ ಮಾಡ್ತಾರೆ, ಅದಕ್ಕೆ ಕಳ್ಳ ಇಲ್ಲಿಂದ ಅಲ್ಲಿ ಕಡೆ ಹುಡುಕ್ತಾರೆ, ಈ ಕಡೆ ದಾರಿ ತಪ್ಪಿಸ್ತಾರೆ, ಅದಕ್ಕೆ ಹಿಡಿಬೇಕು ಅವನು. ಎಲ್ಲ ಒಂದು ಕೆಲಸ ಮಾಡದೆ ಹೋದರೆ ಎಷ್ಟೋ ಸಾಧನೆ ಮಾಡೋಕ್ಕಾಗೋದಿಲ್ಲ. ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ ಅಂದ್ರುವಂತೆ ಅಸುರಾಣ ಬಂದ್ರುವಂತೆ. ಸುರರ ದ್ವೇಷಿಗಳಿಗೆ ಮೋಹನ ಅಂದ್ರೇನು,
ಸ್ವರೂಪ ದ್ವೇಷಗಳು ಯಾರು? ಸ್ವರೂಪ, ಅವರಿಗೆ ಮೋಹನ ಅಂತ ಅರ್ಥ. ಇತಿ ಬ್ರಹ್ಮಾಂಡೇ. ಇದು ಸಾಮಾನ್ಯ ಎಷ್ಟೋ ಪುಸ್ತಕದಲ್ಲಿ ಶ್ಲೋಕಗಳೇ ಇಲ್ಲ. ಭಾಗವತ ಪುಸ್ತಕದಲ್ಲಿ ಯಾವ ಶ್ಲೋಕಗಳಿಲ್ಲ, ವಿಘ್ನ ಮಾಡಿ ಶ್ಲೋಕಗಳೇ ಬರೋದಿಲ್ಲ. ಕೆಲ ಕಡೆ ಬಂದರೆ ಹಾಗೆ ಬರೆದು ಬಿಡ್ತಾರೆ, ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಅವಾಗೇನಾಯ್ತು, ಗೊಂದಲ ಹುಟ್ಟುತ್ತಾಗ. ಈ ಕೇಳಿ ಕತೆ ಕೇಳಿ ಏನು ಡಿಸ್ಟರ್ಬೆನ್ಸ್ ಆಯ್ತು ಈಗ ಧ್ರುವ ದೇವರು ದೊಡ್ಡವರು, ದೇವತೆಗಳು ದೊಡ್ಡವರು ಅಂತ ಪ್ರಶ್ನೆ ಶುರುವಾಯಿತು. ಅವ ಉತ್ತರ ಕೊಡಕ್ಕೆ ಬರದೆ ಹೋದರೆ ವಿಶ್ವಾಸ ಹೋಗಿಬಿಡೋದು. ಇದು ತುಂಬ ಜನ ಆಚಾರ ತಾತ್ಪರ್ಯನೇ ಇಲ್ಲದೆ ಹೋಗ್ಬಿಟ್ಟು ಮಹಾಭಾರತ ಇತ್ಯಾದಿ ಮತ್ತು ಲೋಕದಲ್ಲೇ ಆಗಿರೋದು ಹಾಗೇನೆ. ಮಹಾಭಾರತ, ರಾಮಾಯಣ, ಸಿನಿಮಾ, ನಾಟಕ ಬೇಕಾಷ್ಟು ಬಂದು ಹೋಗಿದೆ. ಆದರೆ ಶಾಸ್ತ್ರ ಪ್ರಕಾರ ಮಹಾಭಾರತ ಓದಿದ್ರೆ ಧರ್ಮ ಪ್ರಜ್ಞೆ ಬರಬೇಕು. ಯಾಕೆ ಬಂದಿಲ್ಲ ಅಂದರೆ ತಪ್ಪು ಹೇಳಿದ್ರೆ ಬರೋದಿಲ್ಲ. ಆಗ ಅರ್ಥ ಔಷಧಿ ಸರಿಯಾಗಿ ತೊಗೊಳ್ದವ್ರು ವರ್ಕ್ ಮಾಡೋದಿಲ್ಲಲ್ಲ, ಹಾಗೆ ಡೋಸೇಜ್ ಇರಬೇಕು, ಅದೇ ಪ್ರಮಾಣದಲ್ಲಿ ತೊಗೋಬೇಕು. ಮತ್ತು ಮಹಾಭಾರತ ರಾಮಾಯಣಗಳನ್ನು ಪ್ರಸಾರ ನಮಗಿಂತ ಜಾಸ್ತಿ ಮಾಡ್ತಿರೋದು ಬೇರೆಯವರು. ಅದು ಸರಿಯಾಗಿದೆ, ಪ್ರಸಾರ ಮಾಡ್ತಾ ಇಲ್ಲ. ಮನೆಯವರಿಗೆ ಹೇಳೋದಿಲ್ಲ, ಬಿಡಿದವ್ರಿಗೆ ಹೇಳೋದು ಬೇಡ. ಇವರು ತಮ್ಮ ವೇದಿಕೆಗಳಲ್ಲಿ ತಪ್ಪು ಹೇಳಿಬಿಡ್ತಾರೆ. ಎಲ್ಲರೂ ಅಲ್ಲ, ಅನೇಕ ಜನ ಹಾಗೆ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಅದು ಹೇಳಿದರೆ ಕರೆಕ್ಟಾಗಿ ಧರ್ಮ ಉಳಿಯುತ್ತೆ. ತಪ್ಪಾಗಿ ಹೇಳಿದ್ರೆ ಧರ್ಮ ಅಳಿಯುತ್ತೆ. ಔಷಧಿನೇ ರಾಂಗಾಗಿ ತೊಗೊಂಡ್ರೆ ಹೇಗೆ ಸಾಯ್ತಾರೋ, ಆಹಾರನೇ ಹೆಚ್ಚಿದ್ರೆ ಅಮೃತಂ ವಿಷಂ, ಹೆಚ್ಚಾದರೆ ಅಮೃತ ಕೂಡ ಏನಾಗತ್ತೆ? ವಿಷ ಆಗತ್ತೆ. ಸರ್ವತೋ ಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ ಧ್ಯಾಯನ್ ಭಗವತೋ ರೂಪಂ ನಾದ್ರಾಕ್ಷೀತ್ ಕಿಂಚನಾಪರಂ. ಇದು ಸ್ತೋತ್ರದ ಅರ್ಥ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಏನು ಮಾಡಿದ? ಸರ್ವತೋ ಮನ ಆಕೃಷ್ಯ, ತದಲಂ ಬಹುಲೋಕ ವಿಚಿಂತನೆ, ಮನಸ್ಸನ್ನು ಎಳ್ಕೊಂಡ, ಹೃದಯ ಮನಸ್ಸಲ್ಲಿ ಇಟ್ಕೊಂಡ, ಭೂತೇಂದ್ರಿಯಾಶ್ರಯಂ ಎಲ್ಲ ಇಂದ್ರಿಯಗಳಿಗೆ ಸ್ವಾಮಿಯಾದ ಪರಮಾತ್ಮನನ್ನು ಧ್ಯಾಯನ್ ಯೋ ಅಂತಃ ಪ್ರವಿಶ್ಯ. ಅದನ್ನು ಮುಂದೆ ಹೇಳ್ತಾನೆ ಮಾತನ್ನು, ಆತ್ಮಮಾತೆ. ಭಗವತೋ ರೂಪಂ ನಾದ್ರಾಕ್ಷೀತ್ ಕಂಚನಾಪರ. ದೇವರ ರೂಪ ಬಿಟ್ಟರೆ ಬೇರೆ ಏನೂ ನೋಡ್ತಾ ಇಲ್ಲ. ದ್ವಾದಶೋತ್ತರ ಮಾತು ಎಷ್ಟಕ್ಕೆ ಸೂತ್ರನೂ ಲೆಕ್ಕ ಇಲ್ಲ. ಆ ರೀತಿ ಆಚಾರ ಬರೆದಿದ್ದಾರೆ. ತದಲಂ ಬಹುಲೋಕ ವಿಚಿಂತನೆಯ. ಇವತ್ತು ಮನುಷ್ಯ ಎಲ್ಲ ಕೆಟ್ಟ ಸೀದಾ ಗುರಿ ಹಿಡ್ಕೊಂಡು ಹೋಗ್ತಾನೆ. ಅದು ಧ್ಯಾನ ಇದ್ದಾಗ ಲೆಕ್ಕ. ಅದು ಈ ಕಡೆ ನೋಡ್ತಾ ಹೋದ್ರೆ ಏನಾಗ್ತಾನೆ? ಲೇಟ್ ಆಗುತ್ತೆ. ಒಂದು ಆಕ್ಸಿಡೆಂಟ್ ಆಗುತ್ತೆ ವೆಹಿಕಲ್. ಅದು ಗುರಿ ಇಟ್ಕೊಂಡು ಹೇಗೆ ಹೋಗ್ತಾ, ಅದೊಂದು ಧ್ಯಾನ. ಅರ್ಥಾತ್ ಏಕಾಗ್ರತೆಯಿಂದ ಮಾಡ್ತೇವೆ. ಆ ದೃಷ್ಟಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವಧರ್ಮಾಚರಣೆಯು ಧ್ಯಾನದ ಒಂದು ಭಾಗ ಇದ್ದಾಗೆ. ಯಾತಕ್ಕೆ? ಅದು ತಪ್ಪು ಕೊಡೋದು, ಬೇರೆದನ್ನು ಮಾಡಿಕೊಡೋದು ಎಂಬ ಎಚ್ಚರ ಯಾವಾಗಲೂ ಇರುತ್ತಲ್ಲ, ಆ ಏಕಾಗ್ರತೆನೇ ಏನು ಮಾಡುತ್ತೆ? ಅವನ್ನ ಧ್ಯಾನದ ರೂಪ ಆಗಿಬಿಡುತ್ತೆ. ಎಚ್ಚೆತ್ತಿದ್ದು ಮಾಡ್ತಕ್ಕಂಥ ಧ್ಯಾನ. ಸರಿಯಾಗಿ ವಾಕ್ಯ ಓದ್ತಾನೆ, ಅರ್ಥ ಮಾಡ್ಕೊತಾನೆ, ಧ್ಯಾನ. ಅದಕ್ಕೆ ಎಷ್ಟು ಮಟ್ಟಿಗೆ ಆಚಾರ ಹೇಳ್ತಾರೆ, ಧ್ಯಾನಕ್ಕೆ ಈಕ್ವಲೆಂಟ್ ಅಂದರೆ ಪಾಠ ಪ್ರವಚನ ಅಂತ ಹೇಳ್ತಾರೆ. ಮೂರನೇ ಅಂದಟ್ಟು ಕೆಲವು ಸಲ ಮೂರನೇ ಅಂದಟ್ಟು ಧ್ಯಾನ ರೂಪ ಪರಾಚೈವ ಮುಂದೆ ಹೇಳ್ತಾ ಅನ್ವ್ಯಾಖ್ಯಾನತೆ ಮಾತು. ಯಾವ ಕಾಲಕ್ಕೂ ಕೂಡ ಪಾಠ ಪ್ರವಚನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಾರೆ. ಧ್ಯಾನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮತಿತವ್ಯಂ ತದ್ಧಿ ತಪಃ. ಸರಿಯಾದ ತಪಸ್ಸು ಅಂದರೆ ಅದೇ. ತಪಸ್ಸು ಅಂದರೆ ಅದೇ. ಒತ್ತು ಕೊಟ್ಟು ಹೇಳ್ತಾರೆ, ಅಭ್ಯಾಸ ಮಾಡ್ತಾರೆ. ಸರ್ವತೋ ಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ ಧ್ಯಾಯನ್ ಭಗವತೋ ರೂಪಂ. ನೋಡಿ, ಇಲ್ಲಿ ಭಗವತೋ ರೂಪಂ ಅಂತ ಸ್ಪಷ್ಟ ಬಂತು. ಗೀತೆಯಲ್ಲಿ ಬರಬೇಕಾದ್ರೆ ಆತ್ಮಸಂಸ್ಥಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇ ಅಲ್ಲಿ ಬಂದಿರೋದು. ಇವರೇನು ಅರ್ಥ ಮಾಡ್ತಾರೆ ಉಳಿದವರೆಲ್ಲ? ಆತ್ಮಸಂಸ್ಥ, ನಿನ್ನನ್ನೇ ನೋಡ್ಕೊಂಡು ಕೊಡು ಅಂತ ಹೇಳ್ತಾರೆ. ಏನು ನಿನ್ನೆ ನೋಡ್ಕೊಂಡು ಏನೋ ಉಪಯೋಗ ಬರಲಿಲ್ಲ, ದೇಹ ನೋಡೋ ಉಪಯೋಗಕ್ಕೆ ಬರಲಿಲ್ಲ. ಯಾರು ಇಲ್ಲಿ ಭಗವದ್ ರೂಪಂ ಅಂಥೇಳಿ. ಇಲ್ಲಿ ಆತ್ಮ ಅಂದರೆ ಪರಮಾತ್ಮ. ವೆರಿ ಸಿಂಪಲ್. ಅದು ಅರ್ಥ ಬಿಟ್ಟು ಬೇರೆ ಅರ್ಥ ಮಾಡ್ಕೋತಾರೋ. ಭೂತೇಂದ್ರಿಯಾಶ್ರಯ ಧ್ಯಾಯನ್ ಭಗವತೋ ರೂಪಂ ನಾದ್ರಾಕ್ಷೀತ್ ಕಂಚನ ಅಪರಂ. ಬೇರೆ ಯಾವುದನ್ನೂ ಕಾಣಲಿಲ್ಲ. ನೋಡಿ, ಬೇರೆ ಯಾವುದು ಇಲ್ಲ ಅಂತ ಹೇಳಲಿಲ್ಲ, ಕಾಣಲಿಲ್ಲ. ಅದ್ವೈತ ಪ್ರಕಾರ ಏನಾಗಬೇಕಾಗಿತ್ತು? ಬೇರೆ ಇಲ್ಲ ಅಂತ ರಿಯಲೈಸ್ ಮಾಡ್ಕೊಂಡ ಅಲ್ಲ, ಎಲ್ಲ ಇದೆ, ಗಮನಕ್ಕೆ ಬರ್ತಾ ಇಲ್ಲ. ಅದರ ಧ್ಯಾನ ಅಂತ. ಇಲ್ಲದನ್ನು ಇಲ್ಲ ಅಂತ ತಿಳ್ಕೊಂಡ್ರೆ ಧ್ಯಾನ ಅಲ್ಲ. ಇರೋದನ್ನು ಗಮನಿಸ್ತಾ ಹೋದ್ರೆ ಧ್ಯಾನ ಆಗುತ್ತೆ. ಗೊತ್ತಾಯ್ತಾ? ಗಮನಿಸ್ಬೇಕಾದ್ದನ್ನು ಗಮನಿಸ್ಬೇಕು, ಗಮನಿಸ್ಕೊಡೋದನ್ನು ಗಮನಿಸ್ಕೂಡುದು. ಅವಾಗ ಏನಾಗುತ್ತದು? ಅದು ಧ್ಯಾನ. ಅಂದರೆ ಆ ಪ್ರಕಾರ ಆ ಧ್ಯಾನಕ್ಕೆ ಅರ್ಥನೇ ಇಲ್ದಾಗಾಯ್ತು ಅದರೊಳಗೆ. ತಸ್ಮತ್ತು ಶುಕ್ತಿರೇಸ್ತಾರ ಹೊಡೆದ ಬಿಟ್ಟು ಧ್ಯಾನ ಅಂತ ಕರೀತಾರೆ ಯಾರು ಅದನ್ನು? ಶುಕ್ತಿರೇಸ್ತಾರ ನೋಡಿ ಆಮೇಲೆ ಶುಕ್ತಿ ಅಂತ ಧ್ಯಾನ ಆಗುತ್ತೆ. ಅದು ಅಲ್ಲ. ಶುಕ್ತಿ ಸುಳ್ಳು ಅಂತ ಬಂತು, ಅವನಿಗೆ ಬರಲೇ ಇಲ್ಲ. ಶುಕ್ತಿ ಸತ್ಯ ಅಂತ ಆಯ್ತೆ ಹೊರತು ಸುಳ್ಳು ಅಂತ ಆಗಲೇ ಇಲ್ಲ. ಆ್ಯಕ್ಚುಲಿ ಭ್ರಮೆ ಅಂತ ಕನ್ಫರ್ಮ್ ಆಗೋದು ಯಾವಾಗ ಹೇಳಿ? ಸರಿಯಾದ ಜ್ಞಾನ ಬಂದರೆ. ಅಂದರೆ ಜಗತ್ ಶುಕ್ತಿ ಇದೆ ಅಂತ ಜ್ಞಾನ ಬಂದಿದ್ದಕ್ಕೆ ರಜತ ಜ್ಞಾನ ಹೋಯ್ತು ಅವನಿಗೆ. ಅರ್ಥ ಆಯ್ತಾ? ಇವ್ರ ಪ್ರಕಾರ ಬಾಧಕ ಬರಾಗಿಲ್ಲಲ್ಲ. ಇಲ್ಲಿಂದ ಬಾಧಕ ಬರಬೇಕು. ಬಾಧಕ ಜ್ಞಾನನೇ ಇಲ್ಲ. ಇಲ್ಲ ಅಂತ ಹೇಗೆ ಬರಬೇಕು ಜ್ಞಾನ? ಯಾರಿಗೆ ಬರಬೇಕು? ಎಲ್ಲಿ ಬರಬೇಕು? ಒಂದು ಅರ್ಥನೇ ಇಲ್ಲ. ಸರ್ವತೋಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ
ಧ್ಯಾಯನ್ ಭಗವತೋ ರೂಪಂ ನ ಅದ್ರಾಕ್ಷೀತ್ ಕಂಚನ ಅಪರಂ. ಕಂಚನ ಅಪರಂ, ಯಾವ ಅಪರ ಅಂದರೆ ಬೇರೆ ಯಾವುದನ್ನು ಕೂಡ ನೋಡಲೇ ಇಲ್ಲ. ಕಂಚನ ಅಂದರೆ ಯಾವುದನ್ನು ಕೂಡ ಅಂತ. ಕಿಂಚ ಎರಡು ಅರ್ಥ ಒಂದೇನೆ. ಕಿಂಚನ ಅಂದರೆ ಬೇರೆ ಯಾರು ಪುಲ್ಲಿಂಗ, ನಪುಂಸಕಲಿಂಗ ಅಷ್ಟೇ. ಯಾವುದನ್ನೂ ನೋಡಲಿಲ್ಲ ಬೇರೆ ಕಿಂಚನ. ತಸ್ಮಿನ್ ಅದಕ್ಕೆ ಅರ್ಥ ಬರುತ್ತೆ. ಭೂತೇಂದ್ರಿಯಾಶ್ರಯ ಭಗವದ್ ರೂಪ. ಭೂತ ಇಂದ್ರಿಯಗಳು ಎಲ್ಲದಕ್ಕೂ ಆಶ್ರಯವಾಗಿರೋದು ಯಾರು ಅಂದರೆ ಭಗವಂತ. ಆತನನ್ನು ನೋಡುದ. ಏತದಾಲಂಬನಂ ಪ್ರೋಕ್ತಂ ಬಂದಿದೆ. ಎಲ್ಲದಕ್ಕೂ ಆಶ್ರಯ ಯಾರು? ಪರಮಾತ್ಮನೇ. ತಸ್ಮಿನ್ನಭಿಧ್ಯಾಯತಿ ವಿಶ್ವಮಾತ್ಮನೋ ದ್ವಾರಂ ನಿರುಧ್ಯಾಸು ಮನನ್ಯಯಾಧಿಯ ಲೋಕಾನಿರುಚ್ಛ್ವಾಸ ನಿಪೀಡಿತಾ ಭೃಶಂ ಸಲೋಕಪಾಲಾಹ ಶರಣಂ ಗಯುರ್ಹರಿಂ. ತಸ್ಮಿನ್ ಅಭಿಧ್ಯಾಯತಿ ವಿಶ್ವಂ ಆತ್ಮನಃ ದ್ವಾರಂ ನಿರುಧ್ಯ ಅಸುಂ ಅನನ್ಯಯಾಧಿಯ ಲೋಕಾಃ ನಿರುಚ್ಛ್ವಾಸ ನಿಪೀಡಿತಾಃ ಭೃಶಂ ಸಲೋಕಪಾಲಾಃ ಶರಣಂ ಯಯುಃ ಹರಿಂ. ಅವಾಗೇನಾಯಿತು? ತಸ್ಮಿನ್ ಅಭಿಧ್ಯಾಯತಿ, ಹಾಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ. ಉಸಿರು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಉಸಿರು ಬಿಟ್ಟಿಲ್ಲ. ವಿಶ್ವಂ ಇಡೀ ಜಗತ್ತೇ ಆತ್ಮನೋ ದ್ವಾರಂ ನಿರುದ್ಧ್ಯ, ಮನಸ್ಸಿನ ಎಲ್ಲ ಹೋದನ್ನು ಬಂದ್ ಮಾಡ್ದ. ಅನನ್ಯಯಾಧಿಯ, ಅನನ್ಯ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ದಾನೆ. ಲೋಕಾಹ ನಿರುಚ್ಛ್ವಾಸ ನಿಪೀಡಿತಾ ಭೃಶಂ, ಇವು ನಿರುಚ್ಛ್ವಾಸ ನಿಪೀಡಿತ. ಲೋಕದ ಉಸಿರು ಕಟ್ಟಿ ಹೋಯ್ತಂತೆ ಅದರಿಂದ. ಈತ ಉಸಿರು ಹಿಡಿದಿದ್ದಕ್ಕೆ ಏನಾಯಿತು? ಲೋಕದ ಉಸಿರು ನಿಂತು ಹೋಯಿತು ಅಷ್ಟರ ಮಟ್ಟಿಗೆ. ಪೀಡಿತಾ ಭೃಶಂ, ವಾಯುದೇವರು ಹಿಡಿದಾಗ ವಜ್ರದಿಂದ ಹೊಡೆದಾಗ ವಾಯುದೇವರು ಉಸಿರು ಹಿಡಿದ್ರು. ಎಲ್ಲಿ? ಇಂದ್ರಾದಿ ದೇವತೆಗಳು ಉಸಿರುಗಟ್ಟಿ ಹೋಯ್ತು. ಅಷ್ಟರ ಮಟ್ಟಿಗೆ ಸ್ಥಿತಿ ಆಯಿತು. ಅದು ಫ್ಯಾಕ್ಟ್ ಆಯಿತು. ಇದು ಫ್ಯಾಕ್ಟೇ. ಅದು ಲೀಲೆ ಕೂಡ ಇದೆ ಇದರೊಳಗೆ, ಎರಡು ಭಾಗ ಇದೆ. ಯಾರು ದೇವತೆಗಳು ಅನುಗ್ರಹ ಮಾಡ್ತಿದ್ದಾರೆ. ಸಲೋಕಪಾಲ ಅಂದರೆ ದಿಕ್ಪಾಲಕರ ಸಮೇತ ಎಲ್ಲರೂ ಉಸಿರುಗಟ್ಟೋ ಸ್ಥಿತಿ ಬಂತು. ಅವರೆಲ್ಲ ಏನು ಮಾಡಿದ್ರಾಗ, ಅಥವಾ ಲೋಕಗಳೆಲ್ಲ ಕೂಡ ಮಾಡಿದ್ದಕ್ಕೆ ಅವರು ಹರಿಂ ಶರಣಂ ಯಯು, ಹರಿಯನ್ನು ಶರಣ ಹೋಗರು. ಎಲ್ಲಿ ಬಂದಿದೆ ಶರಣಂ ಯಯು ಅಂತೇಳಿ? ದೇವಾಸ್ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಮಧ್ವ ವಿಜಯ ಗೊತ್ತಿರೋದ್ರೆ ಜ್ಞಾಪಿಸ್ಕೋಬೇಕು. ಗೊತ್ತಿರೋ ಜ್ಞಾಪಕ ಬರೋ ಚಾನ್ಸ್ ಇಲ್ಲ. ಆದ್ದರಿಂದ ಗೊತ್ತಿರೋದು ಜ್ಞಾಪಿಸ್ಕೊಂಡ್ರೆ ಪದ ಎಲ್ಲಿ ಬಂತು ಅಂತ ಗೊತ್ತಾಗ್ತದೆ. ಶರಣಂ ಪ್ರಜಗ್ಮುಹು, ಇಲ್ಲಿ ಶರಣಂ ಯಯುಹು ಅಂತ ಬಂದಿದೆ. ದೇವರ ಹರಿ ಅಂತ ಪದ ಯಾಕೆ ಉಪಯೋಗಿಸ್ತಾರೆ? ಹರತೀತಿ ಹರಿಹಿ, ಪರಿಹರತೀತಿ ಹರಿಹಿ, ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಮತ್ತು ಎಷ್ಟು ಅಪೂರ್ವ ಇದೆ. ಅಲ್ಲಿ ಮುಕುಂದ ಬಂತು, ಮುಕುಂದ ಮೋಕ್ಷ ಕೊಡೋದು. ಅಜ್ಞಾನ ಬಂದು ಮುಕ್ತಿಗೆ ದಾರಿ ತಪ್ಪಿ ಹೋಗಿತ್ತು. ದೇವರನ್ನ ಧ್ಯಾನ, ಮುಕುಂದನ ಧ್ಯಾನ ಮಾಡಿದ್ರು ಕೊಟ್ಟ ಅಂತ. ಲೋಕಾಹ ನಿರುಚ್ಛ್ವಾಸ ನಿಪೀಡಿತಾಹ. ಇದು ನೋಡೋದಕ್ಕೆ ಏನನ್ಸುತ್ತೆ? ನಮಗಿದು ಅರ್ಥ ಆಗೋದು ಕಷ್ಟ. ಆದರೆ ಮನೆ ಮಂದಿ ಯಾರು ಧರಣಿ ಕೂತು ಬಿಡ್ತಾರೆ, ಏನಾಗತ್ತಾಗ ದೊಡ್ಡ ನ್ಯೂಸ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಇವನು ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಅವರು, ಗೊತ್ತಾಯ್ತಿಲ್ಲ. ಅವ್ರು ಅದು ಮಧ್ಯಗಟ್ಟರು ಕೂತಿರಲ್ಲ, ಒಳಗೆ ಬರಾಗಿಲ್ಲ ಅವ್ರು, ಧರಣಿ ಕೂತಿದ್ದಾನೆ ಅಂತೇಳಿ ಕೆಲಸ ನಿಂತು ಹೋಗಿಬಿಡುತ್ತಾಗ. ಅದಕ್ಕೇನು ಮಾಡ್ತಾರೆ? ಅವಾಗ ರೆಸ್ಪಾಂಡ್ ಮಾಡ್ತಾರೆ, ಗೊತ್ತಾಯ್ತಾ? ಇಲ್ಲಿ ಆ ರೀತಿ ಆಯಿತು. ಲೋಕಾದಿರುಚ್ಛ್ವಾಸ ನಿಪೀಡಿತಾ ಭೃಶಂ ಸಲೋಕಪಾಲಾಹ ಶರಣಂ ಯಯುರ್ಹರಿಂ. ಕೆಲವು ಎಕ್ಸ್ಟರ್ನಲ್ಲಿ ಕೆಲವು ಗ್ಯಾಸ್ ಗೀಸ್ಬಿಟ್ರೆ ಉಸಿರುಗಟ್ಟು ಹೋಗುತ್ತಲ್ಲ, ಹಾಗೆ ಆ ರೀತಿ ನಡೆದೋಯ್ತು. ಹಸುಮ್ ಅಂದರೆ ಪ್ರಾಣ, ಹಸುಮ್ ಅಂದರೆ ಪ್ರಾಣಂ ಅಂತ ಅರ್ಥ. ಪ್ರಾಣವನ್ನು ನಿರೋಧ ಮಾಡಿದ್ದಕ್ಕೆ ಹಾಗಾಯಿತು. ವಿಶ್ವಂ ಭಗವಂತಂ ಆತ್ಮನೋ ದ್ವಾರಂ ಸರ್ವಂ ಸರ್ವಜೀವೋತ್ಪತ್ಯಾದಿ ದ್ವಾರಂ, ಎಲ್ಲವನ್ನೂ ನಿಲ್ಲಿಸಿದ. ವಿಶ್ವಂ ಅಂದರೆ ಎರಡರ್ಥನು. ವಿಶ್ವಕ್ಕೆ ಅಂತ ಒಂದರ್ಥ, ವಿಶ್ವಂ ವಿಷ್ಣುರ್ವ ಷಟ್ಕಾರ, ವಿಶ್ವಂ ಭಗವಂತಂ. ಲೋಕಾನಾಮೇವ ನಿರುಚ್ಛ್ವಾಸ ಸ ಲೋಕಪಾಲ ತದರ್ಥಮೇವ ಶರಣಂ ಮೇಯು. ಲೋಕ ಮುಖ್ಯವಾಗಿದ್ದೇನಂತ ಕೇಳಿದರೆ ಲೋಕಗಳಿಗೆ ನಿರುಚ್ಛ್ವಾಸವಾಗಿದ್ದು. ದೇವತೆಗಳು ದೊಡ್ಡವರು, ಅವರಿಗೆ ಆಗೋದಿಲ್ಲ, ಆದರೂ ಆದಂತೆ ಮಾಡಿ ಹೊರಟರು. ಯಾಕೆ? ಅನುಗ್ರಹ ಮಾಡಬೇಕು ಅಂತ ದೇವರನ್ನು ಶರಣ ಹೋಗರು. ಏನಂತ? ಇದು ಬೇಗ ಏನು ಮಾಡಬೇಕು? ವರ ಕೊಟ್ಬಿಟ್ಟು ಅನುಗ್ರಹ ಮಾಡಿಬಿಡಬೇಕು ಅಂತ. ಹಿರಣ್ಯಕಶಿಪು ಮಾಡಿದಾಗಲೇ ಹಾಗೆ ಆಗಿತ್ತು. ಬ್ರಹ್ಮದೇವ್ರ ಹತ್ರ ಕೇಳಿಕೊಂಡ್ರು, ಬಂದರು, ರಿಪೋರ್ಟ್ ಮಾಡ್ತಾರೆ ಏನಾಗಿದೆ ಅಂತೇಳಿ. ಆಗ ಅವ್ರು ಬಂದು ರೆಸ್ಪಾಂಡ್ ಮಾಡ್ತಾರೆ. ಆತ್ಮನೋ ದ್ವಾರಂ ಸರ್ವ ಜೀವೋತ್ಪತ್ಯಾದಿ ದ್ವಾರಂ ಲೋಕಾನಾಮೇವ ನಿರುಚ್ಛ್ವಾಸ ಲೋಕಪಾಲಾ ತದರ್ಥಮೇವ ಶರಣಂ ಯಯು. ಹಾಗಲ್ಲ. ಯಾಕೆ? ಅದು ಅಸಾಮರ್ಥ್ಯ. ಯಾಕೆ? ಅವ್ರು ಹೊರ ಇರುತ್ತೆ, ಎಲ್ಲ ದೈತ್ಯರು ಮಾಡಕ್ಕೆ ಬರೋದಿಲ್ಲ. ಕೆಲವು ಮಾಡ್ತಾರೆ, ಅಂತೆಲ್ಲ ಮೊದಲೇ ಇರುತ್ತೆ. ತಪಸ್ ವಿಘ್ನ ಬರದಂತ ಏರ್ಪಾಡು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಶುರುವಾಗಿ ಪೊಲೀಸ್ ಪ್ರೊಟೆಕ್ಷನ್ ಅವಾಗ ಸೋಲ್ತಾರೆ. ಅದು ಕಾರಣ ಏನು? ಅವ್ರಿಗೆ ಇವರಿಗೆ ಸೋತಿದ್ದಲ್ಲ, ಹೊರಗೆ ಸೋತಿದ್ದು. ಧ್ಯಾತುರ್ ಡಿಮಾಲಿಷ್ ಮಾಡಿ ಬಂದಾಗ ಸ್ಟೇ ಆರ್ಡರ್ ತೋರ್ಪಟ್ಟು ನಿಲ್ಲಿಸ್ಬಿಡ್ತಾರಲ್ಲ, ಆ ಥರ.
ಏನು ಮಾಡಕ್ಕೆ ಬರೋದಿಲ್ಲ. ಧ್ಯಾತುರು ಧ್ರುವಸ್ಯ ಕೀರ್ತ್ಯರ್ಥಂ ಹರಿಣಾ ಸಹ ದೇವತಾ ಲೋಕೋಚ್ಛ್ವಾಸಂ ನಿರುಧ್ಯಾತ ಶ್ವಾಸಾರ್ಥಂಚ ಹರಿಂ ಯಯುಹು. ಹಿಂದೆ ಹೇಳಿದ್ದಾಗ ಇಲ್ಲೂ ಹಾಗೇನೆ. ಇವರಿಗಿಂತ ದೊಡ್ಡವರಾದ ದೇವತೆಗಳು ಅಲ್ಲಿ ಹನುಮಂತ ದೇವರು ದ್ರೋಹ ಮಾಡಿದ್ರಿಂದ ಅವ್ರು ಭಾರಿ ದೊಡ್ಡವರ ಎಲ್ಲರ ಉಸಿರು ಗಟ್ಟಿ ಹೋಯ್ತು. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ. ಧ್ರುವನ ಮೇಲಿರೋ ದೇವತೆಗಳಿಗೆ ಅಫೆಕ್ಟ್ ಆಗೋದಿಲ್ಲ. ಅಫೆಕ್ಟ್ ಆಗ ನಡ್ಕೊಂಡ್ರು ಅಷ್ಟೇ ಅವರು, ಅಫೆಕ್ಟ್ ಆಗಿಲ್ಲ. ಉಳಿದವರಿಗೆಲ್ಲ ಏನಾಗಿದೆ? ಅಫೆಕ್ಟ್ ಆಗಿದೆ. ಇಲ್ದವ್ರು ಏನಾಗ್ತದೆ, ದೇವತೆಗಳಿಗಿಂತ ಈಗ ದೊಡ್ಡವರಾಗ್ಬಿಡ್ತಾ ಇದ್ದ. ಲೋಕ ಹಿಂದೆ ಹೇಗೆ ವಿಘ್ನ ಬಂದಾಗ ಏನು ಮಾಡಿ ಪರ್ಪಸ್ಫುಲಿ ಮಾಡಿದರು, ಆ ರೀತಿ ಇಲ್ಲೂ ಕೂಡ ಹಾಗೆ ಮಾಡ್ತಿದ್ದಾರೆ ಹೊರತು ದೇವತೆಗಳಿಗೆ ಏನಾಗಿಲ್ಲ, ಉಸಿರುಗಟ್ಟಿಲ್ಲ. ಉಸಿರುಗಟ್ಟಿದಂತೆ ಮಾಡಿ ಹೋದ್ರು. ಇನ್ನು ಯೋಚನೆ ಮಾಡಿ, ಉಸಿರುಗಟ್ಟಿದ್ರೆ ಹೋಗ್ಲಿಕ್ಕೆ ಹೇಗೆ ಬರ್ತಿತ್ತು ಅವರಿಗೆ? ಉಸಿರುಗಟ್ಟಿದ್ರೆ ಹೋಗೋದು ಸಾಧ್ಯ ಇರಲಿಲ್ಲ. ಹೌದು ತಾನೆ? ಆದ್ದರಿಂದ ಏನಾಯ್ತು ಅಲ್ಲಿಗೆ? ಉಸಿರುಗಟ್ಟಿಲ್ಲ ಅಂತ ಸ್ಪಷ್ಟ ಆಗಿದೆ. ಹರಿಣಾ ಸಹ ದೇವತಾ ಲೋಕೋಚ್ಛ್ವಾಸಂ ನಿರುಧ್ಯಾತ ಶ್ವಾಸಾರ್ಥಂಚ ಹರಿಂ ಯಯುಹು. ಆಗ ಇವರು ಲೋಕಕ್ಕೆ ಶ್ವಾಸ ಕೊಡಬೇಕು. ಲೋಕಶ್ವಾಸವನ್ನು ನಿಜವಾದ ನಡೆದಿದ್ದು ಎರಡು. ಧ್ರುವನ ಶಕ್ತಿ ಇದೆ, ದೇವತೆಗಳಿಗಂತೂ ಬೇರಂತೂ ಏನು ಮಾಡೋಕ್ಕೆ ಬರೋದಿಲ್ಲ, ವಿಚಾರ ಬಿಟ್ಬಿಡಿ. ಎಲ್ಲ ಲೋಕ ಮಾಡೋ ಶಕ್ತಿ ಇರೋಷ್ಟು ದೊಡ್ಡವನಲ್ಲ ಈಗ. ಅದಕ್ಕೆ ಅವ್ರು ಏನು ಮಾಡಿದರು? ಇವರೇ ಹೆಲ್ಪ್ ಮಾಡಿದರು. ಉಳಿದ ಲೋಕಗಳಿಗೆ ಆಗೋ ರೀತಿ ಇವರೇ ಹೆಲ್ಪ್ ಮಾಡ್ತಾರೆ. ಅದು ಅನುಗ್ರಹ ಮಾಡ್ತಿದ್ದಾರೆ. ಅಂದರೆ ದೇವರ ಸೇವೆಗೆ ಹೊರಟ ಕಾಲಕ್ಕೆ ಇದು ಕಥೆ ಕೇಳಿದ ಮೇಲೆ ನಮಗೆ ವಿಘ್ನ ಬರೋದನ್ನು ನಮಗೆ ಗೊತ್ತಿಲ್ಲದೆ ಪರಿಹಾರ ಮಾಡಿಬಿಟ್ಟಿರ್ತಾರೆ ಅವರು. ಆಗಲೇ ನಾವೇನು ತಿಳ್ಕೊಂಡು ನಮ್ಮದೇ ಮಹಿಮೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ಅವ್ರು ಏನು ಮಾಡ್ತಾ ಬರ್ತಾರೆ? ಇವತ್ತು ವಿ ಐ ಪಿ ಬರ್ತಿರ್ಬೇಕಾರೆಲ್ಲ ರೋಡಲ್ಲಿ ಇದು ಮಾಡಿಬಿಡೋದಿಲ್ಲ, ಮೊದಲೇ ಕ್ಲೀನ್ ಮಾಡಿಬಿಟ್ಟಿರ್ತಾರೆ. ಗಂಟೆ ಮುಂದೆ ನಿಲ್ಲಿಸ್ಬಿಟ್ಟಿರ್ತಾರೆ. ಟ್ರೈನ್ ಬರೋಕ್ಕಿಂತ ಮುಂಚೆ ಅವ್ರು 1/4 ಗಂಟೆ ಮುಂಚೆ ಬಾಗಿಲು ಹಾಕ್ಬಿಟ್ಟಿರ್ತಾರೆ, ಗೇಟ್ ಹಾಕ್ಬಿಟ್ಟಿರ್ತಾರೆ. ಹಾಗೆಲ್ಲ ಇಲ್ಲ. ಅದೇನೆಂದರೆ ಹೆಲ್ಪ್ ಮಾಡೋದಕ್ಕಷ್ಟೇ. ದೇವತೆಗಳು ಅನುಗ್ರಹ ಮಾಡ್ತಾರೆ. ಇದು ಇಷ್ಟು ಕಥೆ ಕೇಳಿಬಿಟ್ರೆ ನಮಗೆ ತಪಸ್ಸು ಹೇಗೆ ಮಾಡಬೇಕು, ವಿಘ್ನ ಬಂದರೆ ಏನು ಮಾಡಬೇಕು, ನಡೆದರೆ ದೇವತೆ ಅನುಗ್ರಹ ಅಂತ ತಿಳ್ಕೋಬೇಕು, ಇದೆಲ್ಲ ಅನುಸಂಧಾನ ಮಾಡಲಿಕ್ಕೆ ಇದಿಷ್ಟು ಬಂದಿರೋದು. ಇಲ್ಲ ಅದ್ರ ಕಥೆ ಇವತ್ತು ನಾವು ಅದು ಏನಾಗಬೇಕಾಗಿತ್ತು? ಪ್ರೊಸೀಜರ್ ತಿಳ್ಕೊಂಡ್ರೆ ಆಗುತ್ತೆ. ದೊಡ್ಡ ಸಾಹಸ ಮಾಡಿದವ್ರನ್ನ ಕೇಳ್ತಾರೆ, ಹೇಗೆ ಮಾಡಿದ್ರಿ ಅಂತ ಕೇಳೋದಿಲ್ಲ. ಆ ರೀತಿ ಬಂದಿದ್ದೆ ದೇವ. ಇದಕ್ಕೆಲ್ಲ ಆಚಾರ ನೋಟ್ ಕೊಡ್ತಾರೆ. ಮತ್ತೆ ಲೋಕೋಚ್ಛ್ವಾಸಂ ನಿರುಧ್ಯಾಥ ಶ್ವಾಸಾರ್ಥಂಚ ಹರಿಂ ಯಯುಹು ಅನ್ಯ ಪ್ರವೃತ್ತಯಸ್ತೇಭ್ಯೋ ನ ತೇಷಾಮನ್ಯತಃ ಕ್ವಚಿತ್ ಸೋತ್ತಮೇಭ್ಯಸ್ತು ದೇವೇಭ್ಯ ತೇಷಾಂ ಸ್ಯುಃ ಸ್ವಪ್ರವೃತ್ತಯ ಇತಿ ತತ್ವನಿರ್ಣಯೇ. ಅನ್ಯ ಪ್ರವೃತ್ತಯಸ್ತೇಭ್ಯೋ ನ ತೇಷಾಮನ್ಯತಃ ಕ್ವಚಿತ್. ದೇವತೆಗಳ ಉಸಿರಾಟ ಕೊಡೋದಕ್ಕೆ ಈತ ಯಾರು? ಧ್ರುವ. ಸಂಬಂಧಪಟ್ಟಿದ್ದಲ್ಲ. ಗೊತ್ತಾಯ್ತಾ? ಸಂಬಂಧಪಟ್ಟಿದ್ದಾಗಬೇಕು. ಅದಕ್ಕೆ ಸಹಾಯ ಮಾಡಿದರೆ ಹೊರತು ಬೇರೆ ಅಲ್ಲ. ಅವ್ರಿಗೆ ಅಫೆಕ್ಟ್ ಆಗೋದು ಯಾವಾಗ ಅಂದರೆ ಸೋತ್ತಮರಿಗಾದಾಗ ಅಫೆಕ್ಟ್ ಆಗುತ್ತೆ. ಗೊತ್ತಾಯ್ತು? ಸೋತ್ತಮರಿಗೆ ಇದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿದರೆ ಹನುಮಂತನ ಪ್ರಸಂಗ, ಧ್ರುವನ ಪ್ರಸಂಗ ಅಲ್ಲಿ ನಡೆದಿದ್ದು ಕಂಪ್ಲೀಟ್ ಟೋಟಲ್ ಅದು. ಯಾಕೆ ಹನುಮಂತ ಜೀವೋತ್ತಮರಾದ್ರಿಂದ ಯಾರೂ ಏನೂ ಮಾಡೋಂಗಿಲ್ಲ. ಇದು ಹಾಗಲ್ಲ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಭಾಳ ಚಿಕ್ಕ ವ್ಯಕ್ತಿ ಇಲ್ಲ. ಆದರೆ ಆತನ ಪರ್ಪಸ್ ನೋಡಿ ಏನು ಮಾಡಿದರು? ಅನುಗ್ರಹ ಮಾಡ್ತಿದ್ದಾರೆ. ಆದ್ದರಿಂದ ಸರಿಯಾಗಿ ಅದು ಅರ್ಥ ಮಾಡಿಕೊಂಡ್ರೆ ಯಾರ್ಯಾರು ಯಾವ್ಯಾವ ಸ್ಟೇಜಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೋತ್ತಮೇಭ್ಯಸ್ತು ದೇವೇಭ್ಯ ತೇಷಾಂಶು ಸ್ವಪ್ರವೃತ್ತಯ. ಅವರ ಪ್ರವೃತ್ತಿ ನಿಯಂತ್ರಣ ಮಾಡೋದು ಮೇಲಿನವರೇ ಹೊರತು ಕೆಳಗಿನವರಲ್ಲ, ಸಮಾನರೂ ಅಲ್ಲ. ಕೊಲೀಗ್ಸಿ ಮಾಡೋಕ್ಕಾಗೋದಿಲ್ಲ, ಸುಪೀರಿಯರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಆಫೀಸ್ ಕೆಲಸಗಳೆಲ್ಲ ಈ ಬೇಸಿಸ್ ಮೇಲೆ ನಡೆದಿರೋದು. ಇತಿ ತತ್ವನಿರ್ಣಯೇ ದೇವಾವೂಚು ನೈವಂ ವಿದಾಮೋ ಭಗವನ್. ಅದೇನು ಹೋಗಿ ಸ್ತೋತ್ರ ಮಾಡೋದನ್ನು ಹೇಳ್ತಾರೆ ಈಗ. ನೈವಂ ವಿದಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ವಿಧೇಹಿ ಶಮ್ನೋ ವೃಜಿನಾದ್ವಿಮೋಕ್ಷಂ ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಂ. ಅಖಿಲ ಸತ್ವ ಸಮೂಹಸ್ಯ ನೈವಂ ವಿದಾಮಃ ಭಗವನ್ ಪ್ರಾಣರೋಧಂ. ಪರಮಾತ್ಮನೇ ಪ್ರಾಣರೋಧ, ಪ್ರಾಣಾಯಾಮ ಮಾಡಿಬಿಟ್ಟಿದ್ದಾನೆ. ಅದು ಶಕ್ತಿ ಅಷ್ಟು ಜೋರಾಗಿದೆ. ತಸ್ಯ ಚರಾಚರಸ್ಯ ಅಖಿಲ ಸತ್ವಧಾಮ್ನಃ. ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವೀಗ. ಅಖಿಲ ಸತ್ವಧಾಮ್ನ ನೀನು. ಅಖಿಲ ಸತ್ವಗಳಿಗೆ ಸಮಸ್ಯೆ ಬಂದಿದೆ, ಸ್ವಾಮಿ ನೀನು. ವಿಧೇಹಿ ಶಂ ನೋ ರುಜಿನಾದ್ ವಿಮೋಕ್ಷಂ. ಶಂ ಅಂದರೆ ಸುಖ, ನೋ ಅಂದರೆ ಇದಲ್ಲ ನಹ ನಮಗೆ ನೀವು ಕ್ಷೇಮವನ್ನು ಉಂಟು ಮಾಡಬೇಕು. ರುಜಿನಾತ್, ರುಜಿನ ಅಂದರೆ ಈ ಅಪರಾಧ ದೋಷದಿಂದ. ವಯಂ ತ್ವಾಂ ಶರಣಂ ಶರಣ್ಯಂ. ಶರಣ್ಯನಾದ. ಶರಣ್ಯ ಅಂದ್ರೇನು? ಶರಣ ಅಂದ್ರೇನು? ಶರಣ್ಯ. ಶರಣ ಹೊಂದಲಿಕ್ಕೆ ಯೋಗ್ಯನಾದವನು ಶರಣ್ಯ. ಶರಣ ಹೊಂದೋದು ಪ್ರೋಸೆಸ್. ಆದರೆ ಮಾಡಬೇಕು. ಯಾರಿಗೆ ಶರಣ ಹೊಂದಬೇಕು? ಕನ್ಸರ್ನ್ಡ್ ಆಗಬೇಕು. ಶರಣ್ಯ ಎಲ್ಲರಿಗೂ ಕನ್ಸರ್ನ್ಡ್ ಪರಮಾತ್ಮ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಶರಣಂ ಸುಹೃತ್. ಭಗವದ್ಗೀತೆಯಲ್ಲಿ ಬರುತ್ತೆ, ಅಲ್ಲೂ ಬರುತ್ತೆ. ಅಖಿಲ ಸತ್ವ ಸಮೂಹಸ್ಯ. ಸತ್ವ ಅಂದರೆ ಪ್ರಾಣಿ. ಎಲ್ಲ ಪ್ರಾಣಿಗಳ ಗುಂಪಿಗೆ ಅನುಗ್ರಹವನ್ನು ಮಾಡು. ತೇಜಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ ಇದೆ ತತ್ವನಿರ್ಣಯೇ. ಇಲ್ಲಿ ಬಂದಿರತಕ್ಕಂಥ ಅದಕ್ಕೆ ಅರ್ಥ ಏನು ಸತ್ವ ಶಬ್ದಕ್ಕೆ ಅಂದರೆ
ಇಲ್ಲಿ ಹೇಳ್ತಾರೆ ತೇಜ ಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ ಅಖಿಲ ಸತ್ವಧಾಮ್ನಃ ಪದ ಎಲ್ಲಿ ಉಪಯೋಗಿಸ್ಬೇಕು ನಾವೀಗ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ಅಲ್ಲಿ ಕೋಟ ಹೆಣ್ಣು ಹಾಕ್ಬೇಕು ವ್ಯಾಖ್ಯಾನಕಾರರ ಉಪಯೋಗಿಸ್ತಾರೆ ವೇದಾಂಗ ತೀರ್ಥ ವಿಶ್ವಪತಿ ತೀರ್ಥರೆಲ್ಲ ಉಲ್ಲೇಖ ಮಾಡ್ತಾರೆ ಆಚಾರ್ಯ ಮಾತನ್ನು ಧಾಮ ಅಂತ ಹೇಳಿದರೆ ನೆಲೆ ಅಂತ ಅರ್ಥ ತೇಜಸ್ ಎಲ್ಲದಕ್ಕೂ ಶಕ್ತಿ ಕೊಡೋನು ನೆಲೆಯಾಗಿರೋ ಪರಮಾತ್ಮನೇ ಇತಿ ಕಥ್ಯತೆ ಇತಿ ತತ್ವ ನಿರ್ಣಯ ಅಲ್ಲಿಗೆ ಅಧ್ಯಾಯ ಮುಗಿತು ಮುಂದೆ ಪ್ರಾರ್ಥನೆ ಮಾಡ್ತಾರೆ ಫೇವರ್ ಕೆಳಗಿನವರು ನೋಟ್ ಕಳಿಸ್ಬೇಕಾದ್ರೆ ಗೊತ್ತಾಯ್ತು ಒಬ್ರಿಗೆ ಹೆಣ್ಣು ಕೊಡ್ತಾರೆ ಏನು ಮಾಡ್ತಾರೆ ಅವರು ರೆಕಮೆಂಡ್ ಮಾಡಿದಾಗ ಕೆಲಸ ಆಗುತ್ತೆ ಗೊತ್ತಾಯ್ತಾ ರೆಕಮೆಂಡ್ ಮಾಡಿದಾಗ ಅವ್ರು ಮುಂದಕ್ಕೆ ಹೋಗಲ್ಲ ಅಲ್ಲಿ ಇಟ್ಬಿಡುತ್ತೆ ಅಲ್ಲೇ ಬರೋದು ಇದೇನು ಕೊಡೋದು ಹೋಗ ಅಂತ ಕಳಿಸ್ಬಿಡ್ತಾರೆ ಲೋನ್ ಬೇಕು ಅಂತ ಹೇಳ್ತಾರೆ ಎಲಿಜಿಬಲ್ ಫಾರ್ ಇಟ್ ಎಲ್ಲ ಚೆಕ್ ಮಾಡ್ತಾರೋ ಅದು ಮುಂದಿನ ಪ್ರೊಸೆಸ್ ಸುಲಭ ಅಕ್ಸೆಪ್ಟೆನ್ಸ್ ಅಷ್ಟೇ ಇಲ್ಲವರದೆಲ್ಲ ಮತ್ತೆ ಕಡೆ ವಾಪಸ್ ಕಳಿಸ್ತಾರೆ ಅವ್ರು ಇದೇನು ಅವ್ರು ಇಷ್ಟು ಕೇಳಿದ್ದಾನೆ ಅಷ್ಟು ಕೊಡ್ಲಿಕ್ಕೆ ಬರುತ್ತಾ ಅದೆಲ್ಲ ಯೋಚನೆ ಮಾಡೋದು ಇವ್ರಿಗೆ ಕೆಲಸ ಮಾಡೋದು ಎದಕ್ಕೆ ಸಂಬಳ ಕೊಡೋದು ಅವರಿಗೆ ಇಲ್ಲಿ ಸಂಬಳ ಕೊಡ್ತಾರೆ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾರೆ ಆ ಕೆಲಸ ಮಾಡೋದಕ್ಕೆ ಅನುಗ್ರಹ ಅಂತ ಹೇಳ್ತಾರೆ ಇದಿಷ್ಟು ಮುಂದೆ 10ನೇ ಶ್ಲೋಕದವರೆಗೂ ಏನೂ ಇಲ್ಲ ಮುಂದೆ ಪರಮಾತ್ಮ ಬರ್ತಾನೆ ಬಂದ ಧ್ರುವರಾಜ ಹೇಗಿದ್ದಾನೆ ಈಗ ಕಣ್ಣು ತೆಗೆದೇ ಇಲ್ಲ ಆಗಲೂ ಕೂಡ ಒಳಗಿನ ರೂಪ ಧ್ಯಾನ ಮಾಡ್ತಾ ಕೂತಿದ್ದಾನೆ ಬಿಡುವ ದೇವತೆಗಳು ಸುಮ್ಮನೆ ಬಿಟ್ಟಿದ್ರು ಅದನ್ನು ಪರಮಾತ್ಮ ಏನು ಮಾಡ್ತಾನೆ ಈಗ ಎಂತ ಬರ್ತೀರಿ ಅಂತ ಹೋಗ್ಲಿ ಏನು ಮಾಡ್ದ ಆ ಒಳಗಿನ ರೂಪ ಟೇಸ್ಟ್ ಮಾಡ್ದ ತಷ್ಟ ಕಾಣ್ತಾಗ ಅರ್ಥ ಆಯ್ತಾ ಕರೆಂಟ್ ಹೋದ ತಷ್ಟ ಲೈಟ್ ಆಗಿದ ತಷ್ಟ ಎದ್ದು ಬಿಡ್ತಾರಲ್ಲ ನೋಡ್ತಿರ್ತಾರೆ ಸ್ಟಾಪ್ ಆದ ತಷ್ಟ ಎಲ್ಲ ಕಡೆ ನೋಡೋಕೆ ಶುರು ಮಾಡ್ತಾರೆ ಆಗ ಹೊರಗಿನ ರೂಪ ಕಾಣಿಸ್ತಾರೆ ಅದೇ ಬಿಂಬ ಸಾಕ್ಷಾತ್ಕಾರ ಆದರೆ ಒಳಗಿಂದ ಕಟ್ ಮಾಡಿದರೆ ಹೊರಗೆ ಎಚ್ಚರ ಆಯಿತು ಅಂದರೆ ಕೊಡಬೇಕಾದ್ದು ದೇವರು ತೆಗೆಯೋದು ದೇವರಿಗೆ ಸಾಧ್ಯ ಉಳಿದವರು ಸಾಧ್ಯ ಇಲ್ಲ ಸಮಾಜ ಸ್ಥಿತಿಯಲ್ಲಿ ಕೂತವ್ರನ್ನ ಎಬ್ಬಿಸ್ಬೇಕು ಬೇರೆಯವ್ರು ಎಬ್ಬಿಸ್ಲಿಕ್ಕೆ ಆಗೋದೇ ಇಲ್ಲ ಯಾರು ಎಬ್ಬಿಸ್ಬೇಕು ಅವ್ರು ಸಾಧ್ಯ ಆ ಬಿಂಬ ರೂಪದಿಂದಲೇ ಪರಮಾತ್ಮ ಎಬ್ಬಿಸ್ಬಿಟ್ರೆ ಹೇಳ್ತಾರೆ ಹೇಳಕ್ಕೆ ಬರೋದಿಲ್ಲ ಇದು ಸ್ವಾತಂತ್ರ್ಯ ಇಲ್ಲ ಅವನಿಗೆ ತೋರಿಸೋದು ಪರಮಾತ್ಮನೇ ಅದನ್ನು ಮುಚ್ಚಾಕೋದು ಪರಮಾತ್ಮನೇ ಆದ್ದರಿಂದ ಅದು ಇವ್ರ ಕೈಲಿಲ್ಲ ಅದು ಎಷ್ಟೋ ಸುಪೀರಿಯರ್ ಆಫೀಸರ್ಸ್ ಯಾವ ಬರ್ತೀವಿ ಕಳಿಸ್ತಾ ಬರ್ತೀವಿ ಅಂತಾರೆ ಅಷ್ಟೇ ಅವನು ಕಳಿಸ್ಬೇಕು ಇಲ್ಲ ಕೆಲಸ ಇದೆ ಕೊಡಬೇಕಷ್ಟೇ ಬೇರೆ ದಾರಿ ಇಲ್ಲ ಅಲ್ಲಿಗೆ ಹೋಗಿ ಆಚಾರ್ಯ ಒಂದು ಮಾತಾಡ್ತಾನೆ ನಾವು ಬದಿರಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಬರ್ತೀವಿ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ಯುದ್ಧ ಬರ್ತೀವಿ ಅಂತ ಹೇಳಿಬಿಟ್ರೆ ಸ್ವಾತಂತ್ರ್ಯ ಹೇಳಿದಾಗ ಆ ಮಾತಿನಲ್ಲಿ ತತ್ವ ಇರೋದು ಆಚಾರ್ಯಗೆ ಅದೆಲ್ಲ ಗೊತ್ತಿದೆ ಬಟ್ ದೊಡ್ಡ ಏನು ಯಾವ ಬರ್ತೀರಿ ಅಂದರೆ ಬಿಟ್ಟ ಬರ್ತೀವಿ ಅಂತ ಹೇಳ್ಬೇಕಾದ್ರೆ ಅವ್ರು ಕಳಿಸ್ತಾ ಬರ್ತೀವಿ ಅದು ಅಸ್ವಾತಂತ್ರ್ಯವನ್ನು ಅನುಸಂಧಾನ ಮಾಡೋ ಕ್ರಮ ಹೇಳ್ತಾರೆ ಅವರು ವಾಸುದೇವ ರೂಪ ಅಂದರೆ ವಾಸುದೇವ ಸಾಲಿಗ್ರಾಮ ಹೇಗೋ ಹಾಗೆ ಯಾವುದೇ ಸಾಲಿಗ್ರಾಮ ಗೊತ್ತಿಲ್ಲ ಏನು ಉಪಯೋಗಿಸ್ಬೇಕು ಮುಕ್ತಿ ಕೊಡೋ ರೂಪದ ಹೆಸರೇನು ವಾಸುದೇವ ಅಂತ ಹೆಸರು ಅದನ್ನು ಮುಕ್ತಿ ಬೇಕಾದ್ರಿಂದ ವಾಸುದೇವ ರೂಪನೇ ಆಗಬೇಕು ಅದರಲ್ಲಿ ಅವಾಂತರ ಭೇದ ಇರುತ್ತೆ ಅದರಲ್ಲಿ ಅವರವ್ರ ಯೋಗ್ಯತೆ ಕಾಣ್ತಕ್ಕಂಥ ಮತ್ತೆ ಬೇರೆ ವಿಷಯ ಅದೆಲ್ಲ ಅವರವರಿಗೆ ಗೊತ್ತು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಸ್ಪೆಷಲೈಸೇಷನ್ನಲ್ಲೇ ಫರ್ದರ್ ಸೂಕ್ಷ್ಮ ಮತ್ತೆ ಈಗ ಆಮೇಲೆ ಬಂದ ಅನುಗ್ರಹ ಮಾಡ್ದ ಆಗಲೂ ಭಾರಿ ಕಣ್ಣೇನು ಬಿಟ್ಟು ನೋಡ್ದ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂತನಿಗೆ ಅಷ್ಟು ಖುಷಿಯಾಗಿಬಿಟ್ಟಿದೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಆ ಶಂಖದಿಂದ ಮುಟ್ಟಿಸ್ತಾನೆ ತಕ್ಷಣ ಯೋಂತಃ ಪ್ರವೇಶ ಶುರು ಮಾಡಿ ಆ ಶ್ಲೋಕ ಮುಗಿದೋಗಿದೆ ಅದೆಲ್ಲ ಮುಗಿದ್ಮೇಲೆ ಮುಂದೆ ಬಂದಿರೋದು ಯಾ ನಿರ್ವೃತಿ ಇಲ್ಲಿ ಹೇಳಕ್ಕೆ ಹೋಗಲಿಲ್ಲ ಬೇರೆ ಕಡೆ ಅರ್ಥ ಪೂರ್ತಿ ಏನು ತಲವಕಾರ ಓದಿರಲ್ಲ ತಲವಕಾರದ ಅರ್ಥ ಯಹ ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯ ಇಡೀ ತಲವಕಾರ ಮನಸ್ಸು ಯಾರಿಂದ ಎಲ್ಲ ಕೇಳಿದ ಅದೆಷ್ಟಕ್ಕೆ ಏನು ಉತ್ತರನೋ ಅನುಭವಿಸುತ್ತಾನೆ ಇವರು ಅಂತ ಹೇಳ್ತಾನೆ ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಭಾಗವತ ಅಂದ್ರೇನೋ ವೇದಾರ್ಥದಿಂದ ಒಡಗೂಡಿದೆ ಅಂತ ಈಗ ಧ್ರುವನ ಸ್ತೋತ್ರದಲ್ಲಿ ಬಂದಿರೋ ಒಂದು ಮುಂದುವರಿಸ್ತಾ ಹೋಗ್ತಾನೆ ಒಂದು ಸ್ತೋತ್ರದ ಭಾಗ ಅದು ಹೇಗಿದೆ ನೋಡಿ ಯಾ ನಿರ್ವೃತಿ ತನುಹೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂ ಮತ್ತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್ ಭಾಳ ಅಪೂರ್ವ ಶ್ಲೋಕ ಇದು ಯಾ ನಿರ್ವೃತಿ ತನುಹೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನಿ ಅಪಿ ನಾಥ ಮಾಭೂತ್ ಕಿಂ ಅಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್ ಧ್ರುವ ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಯಾ ನಿರ್ವೃತಿ ಅಂದರೆ ಆನಂದ ಸುಖ ತನುಭೃತ ಜೀವಿಗಳಿಗೆ ಯಾ ನಿರ್ವೃತಿ ಯಾವ ಒಂದು ಆನಂದ ಯಾವಾಗುತ್ತೆ ತವ ಪಾದಪದ್ಮ ಧ್ಯಾನಾತ್ ನಿನ್ನ ಪಾದಕಮಲಗಳ ಧ್ಯಾನದಿಂದ ಏನು ಆನಂದ ಆಗುತ್ತಲ್ಲ
ಅಂತ ಆನಂದ ಭವಜ್ಜನ ಕಥಾ ಶ್ರವಣೇನ ವಾಸ್ಯ. ಇನ್ನೊಂದು ಅದಕ್ಕೆ ಆಲ್ಟರ್ನೇಟಿವ್ ಒಂದಿದೆ, ಇನ್ನೊಂದು ಆಲ್ಟರ್ನೇಟಿವ್ ಏನಂದರೆ ಭವಜ್ಜನ ಕಥಾ ಶ್ರವಣೇನ ವಾಸ್ಯ. ಭವಜ್ಜನ ಕಥಾ ಶ್ರವಣ ಎರಡರ್ಥ. ನಿನ್ನವರ ಮಾತೆ ನಿನ್ನವರ ಭಕ್ತರ ಬಾಯಲ್ಲಿ ನಿನ್ನ ಮಹಿಮೆ ಕೇಳೋದು ಅಂತ ಒಂದರ್ಥ, ಅಥವಾ ಭಗವದ್ಭಕ್ತರ ಕಥೆ ಕೇಳೋದು ಅಂತ ಇನ್ನೊಂದು ಅರ್ಥ. ಅವ್ರ ಕಥೆ ಕೇಳ್ತಿದ್ರೆ ಏನು ಆನಂದ ಆಗುತ್ತಲ್ಲ, ಆನಂದಕ್ಕೆ ಮ್ಯಾಚ್ ಮಾಡೋ ಇನ್ನೊಂದು ಆನಂದ ಇಲ್ಲ. ಮ್ಯಾಚ್ಲೆಸ್ ಆನಂದ, ಗೊತ್ತಾಯ್ತಾ? ಸಾ ಬ್ರಹ್ಮಣಿ ಸ್ವಮೈಮನ್ಯಪಿ ನಾಥಮಾಭೂತ್. ಅದು ಎಲ್ಲಾಗೋದಿಲ್ಲ ಅಂದರೆ ಮುಕ್ತಿಗೆ ಹೋದರೂ ಆಗೋದಿಲ್ಲ. ಮುಕ್ತಿ ಆನಂದಕ್ಕಿಂತ ಯಾವ ಆನಂದ ದೊಡ್ಡದು? ಪರಮಾತ್ಮನ ಸ್ಮರಣೆ ಆನಂದ ಇದೆಯಲ್ಲ, ಅದೇ ರೀತಿ ಭಗವದ್ಭಕ್ತರ ಕಥೆ ಕೇಳಿದಾಗ ಆನಂದ ಆಗುತ್ತಲ್ಲ, ಆನಂದ ಮುಕ್ತಿ ಆನಂದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಕಪಿಲಗೀತೆಲ್ಲ ಮಾತು ಬಂದಿದೆ, ಇಲ್ಲೂ ಹೇಳ್ತಾರೆ. ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ಅಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಇನ್ನು ಸ್ವರ್ಗದಲ್ಲಿ ಆಗುತ್ತೆ ಅಂತ ಹೇಳಬೇಕಾ? ಪತತಾಂ ವಿಮಾನಾತ್ ಕ್ಷೀಣೆ ಪುಣ್ಯ ಮತ್ತೆ ರೋಕಂ ವಿಶಂತಿ. ಅಲ್ಲೋ ಡ್ರಾಪ್ ಮಾಡಿ ಬಿಡಿಸೋದು, ಅಲ್ಲಿಂದ ಬಿಡಿಸೋಗ್ಬಿಡ್ತಾರೆ. ಆ ರೀತಿಯಲ್ಲಿ ಗೆಟೌಟ್ ಅಂತ ಕಳಿಸ್ತಾರಲ್ಲ, ಆ ರೀತಿ ಕಳಿಸಿಬಿಡ್ತಾರೆ. ಹೇಳಬೇಕಾದನ್ನ ಅಂತ ಕೇಳ್ತಾರೆ. ಸ್ವರ್ಗ ಸುಖ ಮೀಮಾಂಸಕ ಬತ್ತದ ಖಂಡನೆ. ಸ್ವರ್ಗನೇ ಅಲ್ಟಿಮೇಟ್ ಅಂತ ಹೇಳ್ತಾರಲ್ಲ, ಹೇಗೆ ಅಲ್ಟಿಮೇಟ್ ಆಗುತ್ತದು? ಅಲ್ಲೇ ಸ್ವರ್ಗಕ್ಕಿಂತ ಮೇಲಿದೆ ನಮ್ಮ ಜನಕ್ಕೆ. ಈ ಭೂಲೋಕ ಬಿಟ್ಟರೆ ಬೇರೆ ಇಲ್ಲ ತಿಳ್ಕೊಂಡವರೇ ಜಾಸ್ತಿ, ಗೊತ್ತಾಯ್ತಾ? ಆದರೆ ಅವರಿಗೆ ಮೀಮಾಂಸಕರು ಸ್ವರ್ಗದ ಬಗ್ಗೆ ಕಾನ್ಸೆಪ್ಟ್ ಇದೆ, ಆದರೆ ಮುಕ್ತಿ ಕಾನ್ಸೆಪ್ಟ್ ಅವರಿಗಿಲ್ಲ. ಮುಕ್ತಿ ಕಾನ್ಸೆಪ್ಟ್ ಇದ್ದವರಿಗೆ ಸ್ವರ್ಗನೂ ಇದು. ಸ್ವರ್ಗಕ್ಕೆ ಭೂಲೋಕ ಅಫೆಕ್ಟ್ ಮಾಡಲ್ಲ, ಅರ್ಥ ಆಯ್ತಾ? ಸ್ವಲ್ಪ ಯೋಚನೆ ಮಾಡ್ತಾ ಹೋಗೋದು. ಅದು ಹೈಯೆಸ್ಟ್ ಹೋದಾಗ ಲೋಯೆಸ್ಟ್ ನಮಗೆ ಗಮನಕ್ಕೆ ಬರೋದಿಲ್ಲ ಅಂತ ಅರ್ಥ. ಪರಬ್ರಹ್ಮಣಿ ಸ್ಥಿತಸ್ಯ ಧ್ಯಾನಾದಿಕಂ ವಿನಾ ನ ಭವತಿ ಸುಪ್ತೌ ದುಷ್ಟತ್ವ. ಅದಕ್ಕೆ ಹೇಳ್ತಾರೆ, ಆ ಸುಖಕ್ಕೊಂದು ನಾವೇ ಎಕ್ಸಾಂಪಲ್ ಕೊಡೋದಾದರೆ ಇದು ಆ ಜ್ಞಾನಿಗಳ ದೃಷ್ಟಾಂತ ಆಯಿತು. ನಮ್ಮ ದೃಷ್ಟಾಂತ ಮಲಗಿರ್ತಾನೆ, ಹೇಳ್ತಾನೆ ಸುಖವಾಗೆದ್ದೆ ಸುಖವಾಗೆದ್ದೆ ಅಂತ ಹೇಳ್ತಾನೆ. ಅಷ್ಟೊತ್ತು ಸುಖ ಅನುಭವಿಸಿದ್ದ. ಸುಖ ಯಾತಕ್ಕೆ ಬಂತು ಗೊತ್ತಾಗ ಯೋಚನೆ ಮಾಡಿ ನೋಡೋಣ. ಸುಖ ಯಾತಕ್ಕೆ ಬಂತು? ಹೊರಗಿನಿಂದ ಡೀಲಿಂಗ್ ಆಗಿಬಿಟ್ಟಿದೆ, ಹೊರಗಿನಿಂದ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆ. ಇನ್ನೊಂದು ಯೋಚನೆ ಮಾಡದೆ ಹೋದರೆ ಅರ್ಧ ಸುಖ ಆಗುತ್ತೆ. ಬರೀ ಯೋಚನೆ ಯೋಚನೆ ಯೋಚನೆ, ಬರೀ ಯೋಚನೆಗಳೇ. ಯಾರ್ಯಾರ್ದೋ ಯೋಚನೆ ಬೇಕು, ಅದು ಕೂಡ ಅಲ್ಲ, ಯಾರ್ಯಾರ್ದೋ ಯೋಚನೆಗಳು. ಹೇಗೆ ಉದ್ಧಾರ ಆಗ್ತಾನೆ ಅವನೀಗ? ಅದಕ್ಕೆ ಹೊರಗಿನ ಡೀಲಿಂಗ್ ಮಾಡಿಬಿಟ್ಟ. ಆವಾಗ ಒಳಗೇನಿದೆ ಈಗ? ಪ್ರಾಜ್ಞಂ ಯಥಾಲಿಂಗತಿ. ಪರಮಾತ್ಮನ ಹತ್ರ ಹೋಗಿದ್ದಾನೆ ನಿದ್ರೆ ಒಳಗೆ. ಆ ಸುಖಕ್ಕೆ ಬ್ಯಾಚ್ ಮಾಡೋ ಸುಖ ಯಾವುದೂ ಇಲ್ಲ ನಮಗೆ ಕಂಡ ಸುಖದೊಳಗೆ. ಅದು ಮುಕ್ತಿಯಲ್ಲಿ ಅದಕ್ಕೂ ಅದೇ ರೀತಿ ಇರೋದು. ಅದು ವ್ಯತ್ಯಾಸ ಇಷ್ಟ. ಇಲ್ಲಿ ಎಚ್ಚರ ಇಲ್ಲ, ಎಚ್ಚರ ಇರೋದು. ಅದು ಕೋಮಾದಲ್ಲಿದ್ದಾಗಿರೋ ಅದು ಆನಂದ ಅಲ್ಲ. ಅದು ಆ್ಯಕ್ಚುಲಿ ದುಃಖನೇ. ಮಲಗಿದ್ದು ಬೇರೆ, ಕೋಮಾ ಬೇರೆ. ಕೋಮಾದಲ್ಲಿ ಆನಂದ ಇರೋದಿಲ್ಲ, ದುಃಖ ಇರುತ್ತೆ. ನಮಗೆ ಗೊತ್ತಾಗ ಮೂರ್ಛೆ ಇದ್ದಾಗಲೇ, ದೀರ್ಘ ಮೂರ್ಛೆ ಇದೆ. ನಿದ್ರೆಯಲ್ಲಿ ಎಚ್ಚರ ಇಲ್ಲ, ಆನಂದ ಇದೆ, ಕರೆಕ್ಟ್ ಅದು. ಆದರೆ ಮೋಕ್ಷದಲ್ಲಿ, ಸ್ವರ್ಗದಲ್ಲಿ ಆನಂದ ಇದೆ, ನಶ್ವರವಾಗಿದೆ. ಮೋಕ್ಷದಲ್ಲಿ ಮಾತ್ರ ನಿತ್ಯಾನಂದ ಇದೆ. ಅದು ಇಲ್ಲಿ ಕಂಪೇರ್ ಮಾಡಬೇಕಾದ್ರೆ ಎರಡೇ. ಇಲ್ಲ ಧ್ಯಾನಕ್ಕೆ ಕೂತಾಗ, ಇಲ್ಲ ಭಗವಂತನ ಕಥೆ ಕೇಳಬೇಕಾದ್ರೆ, ಭಗವದ್ಭಕ್ತರ ಕಥೆ ಕೇಳಬೇಕಾದ್ರೆ. ಭಗವದ್ಭಕ್ತರ ಕಥೆನೂ ಹೌದು, ಭಗವದ್ಭಕ್ತರ ಕಥೆನೂ ಹೌದು. ಆದ್ದರಿಂದ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶೇಷವಾದಂತಹ ಉಪಾಯ ಸಿಗುತ್ತೆ. ಪರಬ್ರಹ್ಮಣಿ ಸ್ಥಿತಸ್ಯ ಧ್ಯಾನಾದಿಕಂ ವಿನಾ ನ ಭವತಿ ಸುಪ್ತೌ ದುಷ್ಟತ್ವ. ದೇವರಲ್ಲಿ ಬಲ್ಲಿ ಆಗಲ್ಲ ಅಂತ ಕೇಳಿದ ಅರ್ಥ ಆಗಲ್ಲ, ಮುಕ್ತನೇ ಆಗಿಬಿಟ್ಟಿರ್ತಾನೆ. ಆದ್ದರಿಂದ ಇದು ಕಂಪ್ಯಾರಿಸನ್ ಅಷ್ಟೇ ಹೊರತು ಮುಕ್ತಿ ಆನಂದಕ್ಕೆ ಸಾಟಿಯಾಗ ಆನಂದ ಅಂತ ತಾತ್ಪರ್ಯ. ಮೀರಿಸುತ್ತೆ ಅಂದರೆ ಈ ಅರ್ಥದಲ್ಲೇ ಹೊರತು ಬೇರೆ ಅರ್ಥದಲ್ಲಲ್ಲ ಅಂತ ಹೇಳ್ತಾರೆ. ಸುಪ್ತವು ದುಷ್ಟತ್ವ. ದೃಷ್ಟಾಂತ ಕೊಟ್ಟು ಸುಪ್ತಿಯಲ್ಲಿ ಯಥ ಸುಪ್ತಿಗತಿ ಸುಪ್ತಿಗತೋಪಿ ಹರಿಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ನಾವು ನಿದ್ರೆಯಲ್ಲಿ ಆನಂದದ ಕಾನ್ಸೆಪ್ಟ್ ನಮಗಿದೆ. ದೇವರು ನಿದ್ರೆಯಲ್ಲದೆ ಆನಂದ ಪಡ್ತಾನಲ್ಲ, ಅದಕ್ಕೆ ಅರ್ಥ ಏನಂದರೆ ಆನಂದ ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ನಾವು ಸ್ವರೂಪದಲ್ಲಿ ಆನಂದ ಇದೆ, ಬಾಹ್ಯ ದೇಹ ಸ್ವರೂಪ ಅಲ್ಲ. ಅದಕ್ಕೆ ಆನಂದ ಆಗೋದಲ್ಲ. ನಿದ್ರೆ ಮಾಡಿದಾಗ ಏನಾಗ್ತಾನೆ? ಆ ಇಂದ್ರಿಯ ಲಿಂಕ್ ಆಗುತ್ತೆ, ಲಿಂಕ್ ಆಗಿಬಿಡೋದ್ರಿಂದ ಅಲ್ಲಿಗೆ ಹೋಗೋದ್ರಿಂದ ಆನಂದ ಆಗುತ್ತೆ. ನ ಸ್ಮರಂತಿ ಅತಿತರಾಂ ಪ್ರಿಯಮೀಶಮಾಯಂ ಭಗವೇಮೀಶಮಾದ್ಯಂ ಸ್ವಾನ್ ಸಂಪದ. ಅದು ಇದಕ್ಕೆಲ್ಲ ಧ್ರುವಡಿ ಎಕ್ಸ್ಪೀರಿಯನ್ಸೇ ಕಾರಣ. ಅಷ್ಟೆಲ್ಲ ನಡೆದಾಗ ಎಚ್ಚರಣೆ ಇರಲಿಲ್ಲ ಆತನಿಗೆ. ಅಷ್ಟೆಲ್ಲ ನಡೆದಿದ್ದಾಗ ತಂದೆ ಅನುಭವ ಹೇಳ್ತಾರಾಗ ಅದು ಆನಂದವಾಗದೆ ಹೋದ್ರಲ್ಲಿ ಹಾಕಿರ್ತಿದ್ದ. ಆನಂದವಾಗಿದ್ದಕ್ಕೆ ಬಿಡ್ಲು ಬರೋಕ್ಕಾಗ್ತಾ ಇಲ್ಲ. ತೇನ ಸ್ಮರಂತಿ ಅತಿತರಾಂ ಪ್ರಿಯಮೀಶ ಮಾಧ್ಯಂ ಸ್ವಾನ್ ಸಂಪದ ಸುತ ಹೃದ ಶ್ರುತ ಸುಹೃದ್ ಗೃಹ ವಿತ್ತದಾರಾನ್ ಏತಜ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯ ಲುಬ್ಧ ಹೃದಯೇಷು ಕೃತ ಪ್ರಸಂಗಾಃ. ಏತೆ ತಸ್ಮರಂತಿ ಅತಿತರಾಂ ಪ್ರಿಯಮೀಶಮಾದ್ಯಂ. ಯಾವಾಗ ದೇವರ ಹತ್ರ ಹೋಗಿರ್ತಾರೆ, ದೇವಸ್ಮರಣೆ ಮಾಡ್ತಿರ್ತಾರೆ, ಆಗ ಅವ್ರಿಗೆ ಬೇರೆ ಕಡೆ ಗಮನ ಬರೋದಿಲ್ಲ. ಸ್ವಾನ್
ತಮ್ಮ ಬಗ್ಗೆನೇ ಮೈಮರೆತು ಬಿಡ್ತಾರೆ. ಸಂಪತ್ತಿನ ಅಟ್ರಾಕ್ಷನ್ ಇರೋದಿಲ್ಲ. ಸುತ ಸುಹೃತ್ ಗೃಹ ವಿತ್ತ ದಾರಾನ್, ಮಕ್ಕಳನ್ನ ನೆನಪು ಮಾಡ್ಕೊಳ್ಳೋದಿಲ್ಲ, ಸ್ನೇಹಿತರನ್ನ ನೆನಪು ಮಾಡ್ಕೊಳ್ಳೋದಿಲ್ಲ, ದಾರಾನ್ ಪತ್ನಿಯರನ್ನು, ವಿತ್ತ ಸಂಪತ್ತು ಯಾವುದು, ಗೃಹ ಮನೆ ಯಾವುದೇ ನೆನಪು ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಮಟ್ಟ ನಿರ್ಮೂಲವಾಗಿಬಿಡುತ್ತಾರೆ. ಇವರಿಗೆ ಆ ಸುಖ ಗೊತ್ತಿಲ್ಲ, ಅದನ್ನು ಕುಡಿದು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಇನ್ನೂ ಅಪಾಯ ಜಾಸ್ತಿ ಆಗಿಬಿಡುತ್ತೆ. ಇದಕ್ಕಿಂತ ಡೇಂಜರಸ್ ಅದು. ವಿತ್ತದಾರಾನ್ ಏತು ಅಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯ ಲುಬ್ಧ ಹೃದಯೇಶು ಕೃತ ಪ್ರಸಂಗಾ. ಏ ಅಬ್ಜನಾಭ ಪದ್ಮನಾಭ ಭವದೀಯ ಪದಾರವಿಂದ ಸೌಗಂಧ್ಯ ಲುಬ್ಧ ಹೃದಯೇಶು, ತೇ ನಿನ್ನ ಭವದೀಯ ನಿನ್ನ ಪದಾರವಿಂದ ಪಾದಕಮಲಗಳ ಸೌಗಂಧ್ಯ ಪರಿಮಳ ಇದೆಯಲ್ಲ, ಲುಬ್ಧ ಅದಕ್ಕೆ ಅಟ್ಯಾಚ್ ಆದ, ಅದಕ್ಕೆ ಸುಖ ಲೋಭ ಹೊಂದಿರುತ್ತೆ, ಅದ್ರ ಬಗ್ಗೆ ಲೋಹ ಇರತಕ್ಕಂಥ ಮನಸ್ಸಿನವರು ಹೃದಯೇಶು ಕೃತ ಪ್ರಸಂಗಾ, ಅವರು ಅವರಲ್ಲಿ ಮನಸ್ಸಾಕಿದ ಜನ ಅವ್ರ ಹತ್ರ ಇದ್ದರೂ ಹಾಗಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಅವ್ರ ಹತ್ರ ಇದ್ರೂ ಕೂಡ ಏನಾಗುತ್ತೆ, ಅವ್ರಿಗೆ ಹಾಗೆ ಗೊತ್ತಾಯ್ತು. ಎರಡಾಗಿ ಕೊಟ್ಟು ಅವರ ಇನ್ವಾಲ್ವ್ ಆಗೋದು, ಇನ್ವಾಲ್ವ್ ಆಗೋದ್ರ ಜೊತೆಗಿರೋದು. ಮಹತ್ಸೇವಾಂ ದ್ವಾರ ಮಾಹರು ವಿಮುಕ್ತೇ, ಆ ಮಾತು ಬಂದಿದೆ. ಸಜ್ಜನರ ಜೊತೆ ಇದ್ದಾಗ ಏನಾಗುತ್ತೆ, ಆನಂದದ ಅನುಭವ ನಮಗೆ ಬರುತ್ತದೆ. ರಂಗನಿನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ, ಅದು ಹತ್ರ ಇದ್ದಾಗ ಎಫೆಕ್ಟ್ ಕ್ರಿಯೇಟ್ ಆಗುತ್ತಲ್ಲ ಹಾಗೆ. ತೇನ ಸ್ಮರಂತ್ಯಚಿತರಾಂ ಪ್ರಿಯಮೀಶಮಾದ್ಯಂ ಸ್ವಾನ್ ಸಂಪದ ಸುತ ಸುಹೃತ್ ಗೃಹ ವಿತ್ತದಾರಾನ್ ಗೇತ್ವಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯ ಲುಬ್ಧ ಹೃದಯೇಶು ಕೃತ ಪ್ರಸಂಗಾ. ಯೇ ಸ್ವಾನ್ ಸಂಪದ ಸ್ಮರಂತಿ ತೇ ಇದೊಂದು ಉಲ್ಟಾಪಲ್ಟ ಇದೆ. ದೇವರನ್ನು ನೋಡಿದವ್ರು ಇವು ಯಾವುದೂ ಬೇಕು ಅನಿಸೋದಿಲ್ಲ, ಇದ್ರ ಹಿಡಿದ್ರೆ ದೇವರು ಬೇಕು ಅನಿಸೋದಿಲ್ಲ. ಉಲ್ಟಾಪಲ್ಟ. ದೇವ್ರು ಹೇಳಿದ್ರೆ ಇವು ಬೇಕಾಗೋದಿಲ್ಲ, ಇವ್ರು ಬೇಕಾದ್ರೆ ದೇವ್ರು ಬೇಕಾಗೋದಿಲ್ಲ. ಇವತ್ತು ಉಲ್ಟಾಪಲ್ಟ ಆಗಿರೋದೇ ಅವ್ಯವಸ್ಥೆ ಕಾರಣ ಆಗಿರೋದು. ಅದು ಯಾವಾಗ ಬರುತ್ತೆ, ದೇವ್ರ ಕತೆ ಅಲ್ಲೆಲ್ಲೇ ಕೇಳಿದರೂ ಕೂಡ ಎಷ್ಟೋ ಜನ ಅವನು ಅಬ್ಸರ್ವ್ ಮಾಡಿಬೇಕಾದ್ರೆ ಪ್ರವಚನ ಆಗ್ತಿರುತ್ತೆ, ಯಾರೋ ನಮಸ್ಕಾರಕ್ಕೆ ಬರ್ತಾರೆ, ನೀನು ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ಹಾಗೆ ಕೇಳ್ತಾ ಹಾಗೆ ನಿಂತು ಬಿಡ್ತಾರೆ. ಮರುದಿನ ಬರೋಕ್ಕೆ ಶುರು ಮಾಡೋದು ಅಂಥ ಜನನೂ ಇದ್ದಾರೆ. ಕೆಲವರು ಕ್ಯೂಬಿಸ್ಕೊಂಡು ಪ್ರದಕ್ಷಿಣೆ ಮಾಡೋರು ಸಿಗ್ತಾರೆ. ಅಂದರೆ ಅಟ್ರಾಕ್ಷನ್ ಆ ಥರ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದಿದೆ ಅಂತ ಅನುಭವ ಗೊತ್ತಾಗುತ್ತೆ. ಏನು ಬೇರೆ ಕಡೆ ಎಲ್ಲ ಕೇಳಿದ್ದೇವೆ, ನಮಗೇನು ಜನ ಸುಖ ಅಂತ ತಿಳ್ಕೊಂಡಿದ್ದಾರೆ, ಅದನ್ನು ಮೀರಿದ ಒಂದು ಶಕ್ತಿ ಇದಕ್ಕಿದೆ ಅಂತ ಅನುಭವ ಬರುತ್ತೆ. ಎಷ್ಟೋ ಜನ ಆ ರೀತಿ ಮಾಡಿ ಮತ್ತೆ ರೆಗ್ಯುಲರ್ ಆಗಿಬಿಡ್ತಾರೆ ಎಷ್ಟೋ ಸಲ. ಹೇಳಿತಾ ಅದು ಒಂದ್ಸರ್ತಿ ಟೇಸ್ಟ್ ಗೊತ್ತಾಗಬೇಕಾದ್ರೆ. ಯೇ ಸ್ವಾನ್ ಸಂಪದ ಸ್ಮರಂತಿ ತೇ ತ್ವಾಂ ನ ಸ್ಮರಂತಿ. ಯೇ ಭಗವದ್ಭಕ್ತ ಸಂಘಾ ತೇ ಸ್ವಾನ್ ಸಂಪದೋ ನ ಸ್ಮರಂತಿ. ಉಲ್ಟಪಡ್ತಾ ಇದೆ. ಸಂಪತ್ತನ್ನು ಸ್ಮರಣೆ ಮಾಡಿಕೊಂಡ್ರೆ ದೇವ್ರನ್ನ ಮರೀತಾರೆ, ದೇವ್ರನ್ನ ಸ್ಮರಣೆ ಮಾಡಿಕೊಂಡ್ರೆ ಇವನು ಮರೀತಾರೆ ಅಷ್ಟೇ. ಅದನ್ನೇ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋಬುನಿ. ಅದು ಸೀದಾ ಡೈರೆಕ್ಟ್ ಅರ್ಥ ಇದೆ. ಗೊತ್ತಾಯ್ತಾ? ಇದಕ್ಕಿದ್ರೆ ಅದಿಲ್ಲ, ಅದಕ್ಕಿದ್ರೆ ಇದಿಲ್ಲ ಅಷ್ಟೇ, ನ್ಯಾಚುರಲ್. ತಿರ್ಯಂಗ್ ನಗ ದ್ವಿಜ ಸರೀಸೃಪ ದೇವ ದೈತ್ಯ ಮರ್ತ್ಯಾದಿಭಿರ್ವಿರಚಿತಂ ಸತಸದ್ವಿಶೇಷಂ ರೂಪಂ ಸ್ಥವಿಷ್ಟಮಜತೆ ಮಹದಾದ್ಯಶೇಷಂ ನಾತಃ ಪರಂ ಪರಮವೇದ್ಮಿ ನಯತ್ರ ವಾಚಃ. ಅದನ್ನೇ ಧ್ರುವ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಷ್ಟು ಹೇಳ್ತಾನೆ ನೋಡಿ. ತಿರ್ಯಂಕ್ ನಗ ದ್ವಿಜ ಸರೀಸೃಪ ದೇವ ದೈತ್ಯ ಮರ್ತ್ಯಾದಿಭಿ ವಿರಚಿತಂ ಸದಸದ್ವಿಶೇಷಂ ರೂಪಂ ಸ್ಥವಿಷ್ಟಂ ಅಜತೆ ಮಹದಾದ್ಯಶೇಷಂ ನಾತ ಪರಂ ಪರಮವೇದ್ಮಿ ನಯತ್ರ ವಾಚಃ. ದೇವರು ಮಾಡಿರೋ ಸೃಷ್ಟಿ ಅತ್ಯಂತ ವಿಚಿತ್ರವಾದ ಸೃಷ್ಟಿ. ಇವರು ಆರ್ಟ್ ನೋಡ್ತಾ ನಿಂತಿರ್ತಾನೆ, ಭಾರಿ ಚೆನ್ನಾಗಿರುತ್ತೆ. ಬರೆದವರು ಬಂದರು ಅಂತಾರೆ, ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಡೆ ಗಮನ ಬಂದ್ಬಿಡುತ್ತೆ. ಅದಕ್ಕೆ ಇವನು ಹೆಸರು ದೊಡ್ಡವನಿರಬೇಕು ಅಂತ. ಗೊತ್ತಾಯ್ತಾ? ಅದೇ ಜಗತ್ತನ್ನು ನೋಡ್ತಾ ಅವರಿಗೆ ಆ ಜಗತ್ತಿನ ಬಗ್ಗೆ ಆಶ್ಚರ್ಯ ಉಂಟಾದರೆ ಮಾಡೋದು ಯಾರು ನಾವು ನೋಡೇ ಇಲ್ಲ, ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾನೆ. ಅದು ಮುಂದೆ ಹೋಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತು? ಜಗತ್ತು ಜಗನ್ನಾಥ. ಜಗತ್ತಿನ ಆಶ್ಚರ್ಯ ನೋಡಿದಾಗ ನಿರ್ಮಾಣ ಮಾಡೋದು ನಾಥ ಹೇಗಿದ್ದಾನೆ ಅಂತ ಬರುತ್ತದೆ. ಆ ಭಾವನೆಯೇ ಬಂದಿಲ್ಲ. ಸುಳ್ಳು ಅಂತ ಹೇಳಿಬಿಟ್ರೆ ಏನಾಯ್ತು ಗೊತ್ತಾ? ಸುಳ್ಳು ಆಟೋದ್ರೆ ಆರ್ಟಿಸ್ಟ್ ಕಡೆ ಯಾರು ನೋಡಲ್ಲ. ಅದರಿಂದ ಏನಾಯಿತು, ಜಗನ್ಮಿಥ್ಯ ಅಂದರೆ ದೇವ್ರ ಕಡೆ ಗಮನ ಬರದಂತೆ ಆಯ್ತು. ಅಂದರೆ ಸುಳ್ಳು ಜಗತ್ತಲ್ಲಿ ಮಾಡಿದ್ರೆ ಏನು ದೊಡ್ಡ ವಿಚಾರ ಅದು. ಒಂದು ಸುಳ್ಳು ಜಗತ್ತಲ್ಲಿ ಮಾಡೋದಕ್ಕೆ ಯಾರು ಬೇಕಾದ್ರು ಸುಳ್ಳು ಡಿಗ್ರಿ ಎಲ್ಲರೂ ಹಾಕ್ಕೋಬೋದು. ಸತ್ಯವಾದ ಡಿಗ್ರಿ ಹಾಕೊಳ್ಳೋಕೆ ಓದಬೇಕು, ಸುಳ್ಳು ಡಿಗ್ರಿಗೆ ಹಾಕಿ ಓದಬೇಕು ಅಂತಾರಲ್ಲ, ಅದೇ ಆಗಿರೋದು ಆ ಉದ್ದೇಶ. ದೇವರು ಬರೆಸೋದಕ್ಕೆ ತಂತ್ರ ಅಷ್ಟೇ. ತ್ವಂ ನಿತ್ಯ ಮುಕ್ತ ಪರಿಶುದ್ಧ ವಿವೃದ್ಧ ಆತ್ಮ ಕೂಟಸ್ಥ ಆದಿ ಪುರುಷೋ ಭಗವಾನ್ ತ್ರಿಧೀಶಃ
ಯದ್ಬುದ್ಧ್ಯವಸ್ಥಿತ ಮಖಂಡಿತತೆಯ ಸದೃಷ್ಟ ಸ ದೃಷ್ಟವ್ಯ ದೃಷ್ಟ್ವಾ ಅವಸ್ಥಿತ ವಧಿಮತೋ ವ್ಯತಿರಿಕ್ತ ಆಸ್ಯೆ. ಇನ್ನು ಸ್ತೋತ್ರ ಇದೆ, ಅದು ಬರ ಕೊಡೋದು ಯಾರು ಬೇಕಾದ್ರೆ ಬರುತ್ತೆ. ಏನ ಪಶ್ಯಮಾನೋಪಿತು ಹರಿಂ ನತು ವೇತ್ತಿ ಕಶ್ಚನ ನತು ವೇತ್ತಿ ಕಶ್ಚನ ವೇತ್ತಿ ಕಿಂಚಿತ್ ಪ್ರಸಾದೇನ ಹರೇರೇವ ಗುರೋಸ್ತಥಾ ಇತಿ ಬ್ರಹ್ಮತರ್ಕೆ. ಅದೊಂದು ವಿಶೇಷ ಹೇಳ್ತಾರೆ. ದೇವರನ್ನು ನೋಡಿದರೂ ಕೂಡ ಎಲ್ರಿಗೂ ಅರ್ಥ ಆಗೋದಿಲ್ಲ. ಆದರೆ ವೇತ್ತಿ ಕಿಂಚಿತ್ ದೇವರು ಅನುಗ್ರಹ ಮಾಡಬೇಕು. ಅದಕ್ಕೆ ದೇವರ ಕಥೆ ಕೇಳಿಸೋ ಯೋಗ ಬರಲಿಕ್ಕೂ ಅನುಗ್ರಹ ಮಾಡಬೇಕು, ಅದು ಅರ್ಥ ಆಗಲಿಕ್ಕೂ ಅನುಗ್ರಹ ಮಾಡಬೇಕು, ಅದು ಖುಷಿ ಕೊಡಲಿಕ್ಕೂ ಅನುಗ್ರಹ ಮಾಡಬೇಕು. ಈ ಮಧ್ಯೆ ಒಳ್ಳೆ ಅಡಿಗೆನೇ ರುಚಿನೇ ಆಗ್ತಾ ಇಲ್ಲ ಅವನಿಗೆ, ನಾಳೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಹಾಗೆ. ಅದು ಸುಖ ರುಚಿ ಆಯಿತು ಅಂದ್ರೆ ಅರ್ಥ ಏನದಕ್ಕೆ? ರುಚಿ ಇರೋದಕ್ಕೂ ದೇವರ ಅನುಗ್ರಹ, ನಮಗೆ ಅರ್ಥ ಆಗಲಿಕ್ಕೂ ದೇವರ ಅನುಗ್ರಹ ಬೇಕಾದ್ರೆ, ಇಲ್ಲದೋದ್ರೆ ಸಾಧ್ಯ ಇಲ್ಲ. ಪ್ರತಿ ಸ್ಟೇಜಲ್ಲೂ ಏನು ಬೇಕು ನಮಗೆ? ಯಾತಕ್ಕೆ ನೋಟ್ ಕೊಟ್ಟರು ಅಂದರೆ ಬರೀ ಆಟೋಮೆಟಿಕ್ ಆಗುತ್ತೆ ತಿಳ್ಕೊಳ್ಳೋಕೆ ಹೋಗಬೇಡಿ, ದೇವರ ಅನುಗ್ರಹ ಬೇಕೇ ಬೇಕು ಅಂತ ಹೇಳೋದಕ್ಕೆ ಆ ಮಾತು ಬಂದಿರೋದು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ನಾಳಿದ್ದು ದಾಸ ಹಾಲಿಡೇಸ್ ನೋಟೆಡ್.